ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಬಸವಾನಂದರ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಹಾಗೂ ತತ್ಸರೂಪಿಯಾಗಿದ್ದು ನಮಗೆಲ್ಲ ನಿತ್ಯ ನಿಜ ಬೋಧೆಯನ್ನು ನೀಡುವಂಥ ಅಭಿನವ ನಿಜ ಗುರುಗಳ ಪಾದಾರವಿಂದಕ್ಕೂ ಹಾಗೂ ಈ ಮಠದ ಕ್ಷೇತ್ರಾಧಿಪತಿಗಳಾದ ಗುರುದ್ವಯರಿಗೆ, ಮಹಾಂತಪ್ಪ ಮತ್ತು ಸಂಗಮೇಶ ಸದ್ಗುರುಗಳಿಗೆ ಅನಂತ ನಮಸ್ಕಾರಗಳು. ಹಾಗೂ ಇಲ್ಲಿ ಶಾಸ್ತ್ರ ಶ್ರವಣ ಮಾಡಲು ಬಂದ ಎಲ್ಲ ಸೋದರ ಸೋದರಿಗೆ, ಅಂದರೆ ವಾಯರಾಮಪ್ಪ, ವೆಂಕಟೇಶ, ಸಂಗಮೇಶ ಎಲ್ಲ ಸೋದರರಿಗೆ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ, ನನ್ನ ಈ ಒಂದು ಅಲ್ಪಮತಿಗೊಳದಂಗೆ ಶಾಸ್ತ್ರವನ್ನು ನೀವುಗಳು ಸ್ವಲ್ಪ ಸಿಂಹಾವಲೋಕನ ಮಾಡೋಣ. ನಡೆದದ್ದು ನೀತಿ ಕ್ರಿಯಾಚಾರ್ಯ ಸ್ಥಳ, ಅದರಲ್ಲಿ 9ನೇ ಪದ. ಆ 9ನೇ ಪದದಲ್ಲಿ ಏನು ಮಾಡಿದ್ರು ನಾವು ಯಾವುದೇ ತಿಳ್ಕೊಬೇಕಂದ್ರೂ ಸದ್ಗುರುವಿನ ಹತ್ರನೇ ಬರ್ಬೇಕ್ರಿ. ಸದ್ಗುರು ಈ ಒಟ್ಟು ಸತ್ಸಂಗ, ಸದ್ಗುರು, ಈ ಧ್ಯಾನ, ಸ್ಮರಣೆ ಇವೆಲ್ಲವನ್ನು ಹಿಡ್ಕೊಂಡು ಬಂದಾಗ ಇದು ಯಾವುದಾದ್ರೂ ನಮಗೆ ದಕ್ತದ. ಅದರ ಸಲುವಾಗಿ ನಾವು ಸೇವಾ ಯಾವ ರೀತಿಯಿಂದ ಮಾಡಬೇಕು, ಭಕ್ತಿ ಯಾವ ರೀತಿಯಿಂದ ಬರೀ ಭಕ್ತಿನೇ ಹೇಳ್ಯಾರ ನೋಡ್ರಿ ನೀತಿ ಕ್ರಿಯಾಸ್ತ್ರದಲ್ಲಿ. ಒಟ್ಟು ಆ ಶಂಭುಲಿಂಗ ನಿನಗೆ ಒಲೆಯವಂಗೆ ಭಕ್ತಿ ಮಾಡು, ಅವನಿಗೆ ಬೇಡಿದ್ದನ್ನು ಕೊಡ್ತಾನು ಅಂತ ಹೇಳ್ತಾರಲ್ಲ. ಹಾಗೆ ತನುವ ಕೊಟ್ಟು ಗುರುವಿನ ಮನವೊಲಿಸಬೇಕು. ಅಂದರೆ ಈ ಶರೀರ ಸೇವೆಯಿಂದ ತನುವ ಕೊಟ್ಟು ಗುರುವಿನ ಮನವೊಲಿಸಬೇಕು, ಗುರುವಿನ ಒಲಿಸಬೇಕು. ಮನವ ಕೊಟ್ಟು ಲಿಂಗವನ್ನು ಒಲಿಸಬೇಕು. ಗುರು ಲಿಂಗ ಜಂಗಮ ಅಂತೇವಲ್ಲ, ಹಂಗೆ ತ್ರಿವಿಧ ದಾಸೋಹ. ಅದಕ್ಕೆ ಮನವ ಕೊಟ್ಟು ಲಿಂಗವನ್ನು ಒಲಿಸಬೇಕು, ಧನವ ಕೊಟ್ಟು ಜಂಗಮನ ಒಲಿಸಬೇಕು. ಧನ ಅಂದರೆ ಜಂಗಮ ಅಂದರೆ ಈ ಅಡ್ಡಾಡುವಂಥ ಜಂಗಮರು, ಅವ್ರಿಗೆ ಹಣದ ಅವಶ್ಯಕತೆ ಇರ್ತದೆ. ಹಿಂಗೆ ಜಂಗಮ ಸೇವೆ ಅಂತೇವಲ್ಲ, ಧನವ ಕೊಟ್ಟು ಜಂಗಮನ ಒಲಿಸಬೇಕು. ಈ ತ್ರಿವಿಧವ ಹೊರಗು ಮಾಡಿ ಹರೆಯೋಯಿಸಿ ಕುರುವ ಪೂಜಿಸುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಬರೀ ಇದನ್ನೇ ಮಾಡ್ಕೊತ ಹೋದ್ರೆ ಸರಿಯಾದ ಕುರುಹು ನಿಜವಾದ ವಿಚಾರವನ್ನು ಅರಿಯದೆ ನೋಡು ಹೊರೆಸಿ ಹೊರಗು ಮಾಡಿ, ತ್ರಿವಿಧವ ಹೊರಗು ಮಾಡಿ ಕುರುವ ಪೂಜಿಸುವವರು. ಬರೀ ಲಿಂಗ ಪೂಜೆ ಮಾಡ್ಕೊಂಡು ಕೊಡ್ತೇವಲ್ಲ, ಮಾಡಬೇಕು ಇಲ್ಲಂತಲ್ಲ, ಅದು ಮುಖ್ಯವಾಗಿ ಮೊದಲನೇ ಕೆಲಸ. ಅದನ್ನು ಮಾಡಿದಾಗ ಮುಂದೆಲ್ಲವೂ ತಿಳ್ಕೊಬೇಕಾಗಿರ್ತದೆ. ಅದರ ಸಲುವಾಗಿ ಕುರುವ ಪೂಜಿಸುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಹಂಗೆ ಆ ಕುರುವನ್ನು ಬರೀ ಅದನ್ನೇ ಹಿಡ್ಕೊಂಡು ಕುರು ತಿಳಿಯಲು ಅರುವನ್ನು ಕೈಯಲ್ಲಿ ಕೊಟ್ಟರೆ ಅದೇ ನಿಜ ಅಂತೇಳಿ ತಿಳಿದು ಬರೀ ಲಿಂಗ ಪೂಜೆ ಮಾಡ್ಕೊತ ಕೂತ್ರೆ ಪರಮಾತ್ಮನಿಗೆ ಎಂತ ಒಲಿಯುವನೋ ಅಂದಂಗೆ, ಆ ರೀತಿಯಾಗಿ ನಾವು ಆ ಲಿಂಗದ ಮಹಿಮೆಯನ್ನು ಅರ್ಥಕೋಬೇಕು. ಲಿಂಗ ಅಂದರೆ ಏನು, ಜಂಗಮ ಅಂದರೆ ಏನು, ಆಮೇಲೆ ಗುರು, ಲಿಂಗ, ಜಂಗಮ ಇವು ಮೂರು ಅರ್ಥವನ್ನು ಸರಿಯಾಗಿ ತಿಳ್ಕೊಂಡು ಅದಕ್ಕೆ ಅನುಗುಣವಾಗಿ ನಾವು ಸೇವಾದಿಗಳನ್ನು ಮಾಡ್ಕೊತ ಹೋದ್ರೆ ಆ ಪರಮಾತ್ಮ ಲಿಂಗದ ಮಹಿಮೆ ತಿಳಿತದೆ. ಆ ಲಿಂಗ ನೀನಿದ್ದೀಯಾ, ನೀನೇ ಪರಮಾತ್ಮನಿದ್ದೀಯಾ, ಅದನ್ನು ನಿನಗೆ ತಿಳಿಸ್ಕೊಡ್ಬೇಕಾದ್ರೆ ಸತ್ಸಂಗಕ್ಕೆ ಬರಬೇಕು, ಗುರುವಿನ ಹತ್ರನೇ ಬರಬೇಕು, ಮತ್ತು ನಾವು ಶ್ರವಣಾದಿಗಳನ್ನೇ ಮಾಡಬೇಕು. ಈ ರೀತಿಯಾಗಿ ತಿಳ್ಕೊಂಡು ಹೋಗಬೇಕು. ಅದಕ್ಕೆ ನೀವುಗಳು ಈ ರೀತಿಯಾಗಿ ನಾವು ತಿಳ್ಕೊಂಡ್ರೆ ನಡೆಸ್ಕೊಂತ ಹೋಗುವಾಗ ಇಲ್ಲಿ ಪದ್ಯಗಳನ್ನು ಒಂದೊಂದು ರೀತಿಯಿಂದ ನೀನು ಭಕ್ತಿ ಮಾಡಪ್ಪ, ಚಿಂತೆ ಮಾಡಬೇಡ. ಹಿಂದಿನವ್ರ ಮಾಡಿಗೆ ಹಾನಿ ಆದದ್ದು, ಹಿಂದಿನವರಿಗೆ ಕಷ್ಟ ಆದದ್ದು ಅದನ್ನು ನೀನು ನೆನೆಸ್ಕೋ, ಅದನ್ನು ತಿಳ್ಕೋ. ಅದನ್ನು ತಿಳ್ಕೊಂಡು ಅವ್ರಿಗಿಂತ ಕಷ್ಟ ನಂದು ಇಲ್ಲಲ್ಲ ಅನ್ನುವಂಥ ಭಾವನೆಯಲ್ಲಿ ಬರಬೇಕು. ಅಂಥದ್ದನ್ನೇ ಅವರು ನಿಭಾಯಿಸಿಕೊಂಡು ಜೀವನ ಮಾಡಿ ಜಗತ್ತಿನಲ್ಲಿ ಉಳ್ಕೊಂಡು ಹೋಗಿದ್ದಾರೆ. ಅವರ ಹೆಸರು, ಕೀರ್ತಿ ಉಳ್ಕೊಂಡಿದೆ. ಅದಕ್ಕೆ ನಿಂದ್ಯಾವುದು ಲೆಕ್ಕ. ಅದಕ್ಕೆ ನೀನು ಆ ರೀತಿಯಾಗಿ ಭಕ್ತಿ ಮಾಡು, ತಿಳ್ಕೋ ಅಂಥೇಳಿ ತಿಳಿದ
ಇಲ್ಲೇ ಏನು ಹೇಳ್ತಾರೋ, ಮನುಜ ನಿನಗಾದ ನೋವಿಗೆ ಚಿಂತಿಸುವರೆ, ಎಲ್ಲೋ ಮನುಜ ಎಲ್ಲೋ ಜೀವನೆ, ನಿನಗಾದ ನೋವಿಗೆ ಚಿಂತಿಸುವರೆ, ಮುನ್ನವರಿಗಾದ ಬಾಧೆಯ ನೋಡಲು. ಮೊದಲಿನವರಿಗೆ ಆದಂಥ ಕಷ್ಟ ಸುಖಗಳನ್ನು ನೀನು ತಿಳ್ಕೊಂಡದ್ದೇ ಆದರೆ, ವಿಚಾರ ಮಾಡಿದ್ದೇ ಆದರೆ, ಆ ಬಾಧೆ ನೋಡಿದರೆ ನಿಂದ್ಯಾವುದು ಲೆಕ್ಕ ಅಲ್ಲ. ಅದಕ್ಕೆ ಮನುಜ ನಿನಗಾದ ನೋವಿಗೆ ಚಿಂತಿಸುವರೆ, ಮುಂದಿನವರಿಗಾದ ಬಾಧೆ ನೋಡಲು. ಮೊದಲಿನವರಿಗೆ ಆದಂಥ ಕಷ್ಟ ಸುಖಗಳನ್ನು ನಾವು ವಿಚಾರ ಮಾಡಿದಾಗ, ಅವಲೋಕನ ಮಾಡಿದಾಗ, ನಾವು ನಮಗೆ ಬಂದ ಕಷ್ಟ ಇದು ಎಂಥದ್ದು, ಇದ್ಯಾವುದರ ಲೆಕ್ಕ ಅನ್ನುವಂಥ ವಿಚಾರ ತಾನಾಗೆ ಬರ್ತಿರ್ತದೆ. ಅದಕ್ಕೆ ಅವ್ರಿಗೆ ಬಂದಂಗೆ ನನಗೂ ಬಂತು, ಮತ್ತು ಅವ್ರಿಗೆಲ್ಲವೂ ಅವು ಬಂದು ಮತ್ತು ಹೋಗಿದ್ದಾವು. ಅದೇ ರೀತಿ ನನಗೂ ಬಂದರೂ ಸಹಿತ ಪರಮಾತ್ಮ ಅದನ್ನು ಹೋಳು ಮಾಡ್ತಾನು. ಅದಕ್ಕೆ ಚಿಂತೆ ಮಾಡಬೇಡ ಅಂಥೇಳಿ ಈ ಪದ್ಯದೊಳಗೆ ಬಹಳ ಮಂದಿ ವಿಚಾರಗಳನ್ನು ತೊಗೊಂಡರು. ಹಿಂದೆ 4-5 ಪದ್ಯದಲ್ಲಿ ಅವರ ವಿಚಾರಗಳನ್ನೇ ನಾವು ಮಾತಾಡ್ಕೊತ ಬಂದೇವಿ. ಅದಕ್ಕೆ ಅವ್ರ ಹೆಸರು ತಗೊಂಡು ಅವ್ರು ಮಾಡಿದಂಥ ಮುಖ್ಯ ಕಾರ್ಯಗಳು, ಅವ್ರಿಗೆ ಬಂದಂಥ ಕಷ್ಟಗಳನ್ನು ವಿಚಾರ ಮಾಡ್ಕೊತ ನಾವು ನೀವುಗಳು ಹೋಗೋಣ. ಅದರ ಸಲುವಾಗಿ ಏನೇ ಮಾಡಿದ್ರು ನೋಡೋದು, ಆಡದೆ ಮಾಡುವ ರೂಢಿಯೊಳಗೆ ಉತ್ತಮನು, ಆಡಿ ಮಾಡುವವ ಮಧ್ಯಮನು, ಆಡಿಯೂ ಮಾಡದವ ಅಧಮತ ಸರ್ವಜ್ಞ ಅಂತಾರೆ. ಏನು ಮಾಡಿದ್ರು ನಾ ಮಾಡವ, ನಾ ಕೊಡವ, ನಾ ತೊಗೊಳವ, ಇದನ್ನು ಹೇಳ್ಕೊಂತ ಅಡ್ಡಾಡಿಕೊಂತ ಪ್ರಚಾರ ಮಾಡಿ ಮಾಡವ ಅಲ್ಲ. ಆಡದೇ ಮಾಡುವವ ರೂಢಿಯೊಳಗೆ ಉತ್ತಮ. ರೂಢಿ ಅಂದರೆ ಭೂಮಿ. ಈ ಭೂಮಿಯೊಳಗೆ ಅವನೇ ಉತ್ತಮ ಎನಿಸ್ಕೊತಾನು. ಏನು ಅದು ಮುಟ್ಟಿಗೆ ಒಳಗಿಂದ ಮುಟ್ಟಿಗೆಯಾಗಿರ್ಬೇಕಂತೇವಲ್ರಿ, ಹಾಗೆ ಆ ರೀತಿ ಒಂದು ಏನೇ ಕೊಟ್ಟರೆ ತೊಗೊಂಡ್ರೆ ಕಷ್ಟದೊಳಗೆ ಅವ್ರಿಗೆ ಭಾಗಿಗಳಾದ್ರೆ ಅದಕ್ಕೆ ಆಡದೇ ಮಾಡುವವ ರೂಢಿಯೊಳಗೆ ಉತ್ತಮ. ಆಡಿ ಮಾಡುವ, ನಾ ಇಂಥದ್ದು ಕೊಡ್ತಾನೆ ನೋಡಪ್ಪ, ನಾ ತೊಗೊಳ್ತಾನೆ ನೋಡಪ್ಪ, ಇದು ತಗೋ, ಇದು ಮಾಡು ಅಂಥೇಳಿ, ನಾ ಇಂಥದ್ದು ಮಾಡೀನಿ ಅಂಥೇಳಿ ಹೇಳಿ ಮಾಡುವ ಮಧ್ಯಮ ಅಂತ. ಮುಂದಿನ ಆಡ್ತಾನೋ ಆದ್ರೆ ಮಾಡೋದಿಲ್ಲ. ಆಡಿಯೂ ಮಾಡದವ ಸುಮ್ಮನೆ ಹೇಳ್ಕೊತ ಹೋಗೋದು, ನಾನು ಅದನ್ನು ಕೊಡ್ತೇನೆ, ಇದನ್ನು ಕೊಡ್ತೇನೆ, ಅದು ಮಾಡ್ತೇನೆ, ಇದು ಮಾಡ್ತೇನೆ ಅಂತೇಳಿ ಹೇಳ್ಕೊತ ಅಪಪ್ರಚಾರ, ಸುಮ್ಮನೆ ಹೆಸರು ಗಳಿಸ್ಕೊಳಕ್ಕೆ ಗೊತ್ತಿಲ್ಲದವ್ರ ಮುಂದೆ ಹಿಂಗೆ ಮಾಡಿದೆ ಅಂಥೇಳಿ ಹೇಳ್ಕೊತವ. ಇವ ಅಧಮತ ಸರ್ವಜ್ಞ, ಇವನು ಅಧಮನಾಗಿ ಹೋಗ್ತಾನು ಅಂಥೇಳಿ ಸರ್ವಜ್ಞ ಹೇಳ್ತಾನು. ಅದಕ್ಕೆ ಏನೇ ಒಂದು ಭಕ್ತಿ ಮಾಡಲಿ, ದಾನ ಮಾಡಲಿ, ಧರ್ಮ ಮಾಡಲಿ, ಪುಣ್ಯ ಮಾಡಲಿ, ಅದನ್ನು ಆಡದೇ ಮಾಡುವವ ರೂಢಿಯೊಳಗೆ ಉತ್ತಮ ಅಂಥೇಳಿ ಹೇಳ್ಕೊಂತ ಇಲ್ಲಿ ಚಿಂತಿಸಬೇಡ. ನಿನಗೇನು ತಿಳಿತಿದೋ, ನಿನಗೆ ಜೀವನದಲ್ಲಿ ಏನು ಎದುರಾಗಿರ್ತದೋ ಅದನ್ನು ನೀನು ಸರಿಯಾಗಿ ವಿಚಾರ ಮಾಡಿ ಬಲ್ಲವರ ಬಾಯಿಂದ ತಿಳ್ಕೊಂಡು ಆ ರೀತಿಯಾಗಿ ನೀನು ಮುಂದುವರಿ, ಅದನ್ನು ನಿಭಾಯಿಸು ಅಂಥೇಳಿ ಹೇಳ್ತಾರೆ. ಅದಕ್ಕೆ ಪೂರ್ವ ಪದದಿಂದ ಸುಖ ದುಃಖಗಳ ವಿಷಯಕ್ಕೆ ಚಿಂತಿಸಕೂಡದೆಂದು ನಾನಾ ರೀತಿಯಿಂದ ಉಪದೇಶ ಮಾಡಿದರೂ ಸಹಿತ ಪುನಃ ದುಃಖದ ವಿಷಯಕ್ಕೆ ಚಿಂತನೆ ಮಾಡೋಕ್ಕೆ ಹೋಗಬೇಡ. ಕಂಡು ಜೀವನನ್ನು ಕುರಿತು ಮತ್ತೆ ಹೇಳ್ತಾರೆ ಅವರಿಗಿಲ್ಲೇ, ಮೊದಲಿನವರಿಗಾದ ಬಂದಷ್ಟು ದುಃಖ ನಿನಗೆ ಮಾತ್ರ ಬಂದಿಲ್ಲ. ಅವರಿಗೆ ಆದ ದುಃಖವನ್ನು ನೋಡಿ ನಿನಗೆ ಆದ ದುಃಖ ಕಿಂಚಿತ್ ಮಾತ್ರ. ಅದನ್ನು ವಿಚಾರ ಮಾಡಿದರೆ ನಿನಗಾದದ್ದು ಒಂದು ಸ್ವಲ್ಪ ಮಾತ್ರ, ಕಿಂಚಿತ್ ಮಾತ್ರವೂ ಇಲ್ಲ. ಆ ಕಾರಣದಿಂದ ಅವರಷ್ಟು ದುಃಖ ನನಗೆ ಬಂದಿಲ್ಲ, ನಾನು ಅವರಕ್ಕಿಂತಲೂ ಸುಖಿಯಾಗಿದ್ದೇನೆಂದು ತಿಳಿದು ನೀನು ನಿನಗೆ ಬಂದಂತಹ ದುಃಖದ ಚಿಂತೆಯನ್ನು ಬಿಡು. ಬಡವನಾದಂಥವನು ತನಗಿಂತಲೂ ಬಡವನಾದಂಥವನು ನೋಡಿ ಜೀವನ ಮಾಡ್ಬೇಕಂತಾರೆ. ಈಗ ದೊಡ್ಡವ್ರನ್ನ ಅವ್ರು ಅದು ಕೊಟ್ಟರೆ ಇದು ಕೊಟ್ಟರೆ ಅದನ್ನು ಅಂಥ ಊಟ ಮಾಡ್ತಾರೆ, ಇಂಥ ಊಟ ಮಾಡ್ತಾರೆ ಅಂತೇಳಿ ಅದನ್ನು ವಿಚಾರ ಮಾಡಿದ್ರೆ ನನ್ನ ಪಾಲಿಗೆ ಏನಿಲ್ಲಲ್ಲ, ನನ್ನ ಪರಿಸ್ಥಿತಿ ಹಿಂಗಲ್ಲ ಅಂತ ಚಿಂತೆ ಮಾಡಬಾರ್ದು. ನಮ್ಮ ಸಮವರ್ಗದವರಿದ್ದವರು ನಮಗಿಂತ ಕೀಳಾಗಿ ಅಂದರೆ ಕಡಿಮೆ ಅಂದರೆ ಬಡತನ ಇದ್ದವರು, ಕಷ್ಟದಲ್ಲಿದ್ದವ್ರನ್ನ ವಿಚಾರ ಮಾಡಿ ಅವ್ರ ಜೀವನ ನೋಡಿ ನಾವು ಜೀವನ ಮಾಡ್ಬೇಕಂತಾರೆ. ಹಂಗೆ ಹೇಳ್ತಾರೆ ಅವ್ರು ಇಲ್ಲಿ. ಬಡವನಾದಂಥವನು ತನಗಿಂತಲೂ ಬಡವನಾದಂಥವನು ನೋಡಿ ನಾನು ಬಡವನಾಗಿದ್ದೇನೆಂಬ ಚಿಂತೆಯನ್ನು ಬಿಟ್ಟು ಹೇಗೆ ಸಂತೋಷದಿಂದಿರುತ್ತಾನೋ ಹಾಗೆ ನೀನು ಸಹ ಚಿಂತೆಯನ್ನು ಬಿಟ್ಟು ಸಂತೋಷದಿಂದಿರು ಅಂಥೇಳಿ ಇಲ್ಲೇ ಪಲ್ಲವಿಯಲ್ಲಿ ಹೇಳ್ತಾರೋ. ಅದರ ಸಲುವಾಗಿ ಇಲ್ಲೇ ಒಣ್ಣೆ ನುಡಿಯಲ್ಲಿ ಏನು ಹೇಳ್ತಾರೋ, ಇನ್ನು ಹರಿ ಬ್ರಹ್ಮ ಇಂದ್ರ ಕಾಮ ವರುಣ
ಇವರು ಯಾವ ರೀತಿ ದುಃಖಗಳನ್ನು ಅನುಭವಿಸಿದರು ಎಂಬುದನ್ನು ಮುಂದಿನ ಪದ್ಯದಿಂದ ವರ್ಣಿಸುತ್ತಾರೆ. ಹರಿ ಅಂದರೆ ವಿಷ್ಣು, ಹರಿ ಬ್ರಹ್ಮ, ಇಂದ್ರ ಹಾಗೂ ಕಾಮದೇವ, ಆಗ ವರುಣ ಅಂದರೆ ಮಳೆರಾಜ, ಸಮುದ್ರ ಅಂತೀವಲ್ಲ ಹಾಗೆ ವರುಣ. ಇವರಿಗೆ ಯಾವ ರೀತಿ ದುಃಖಗಳನ್ನು ಅನುಭವಿಸಿದರು ಇವರು ಎಂಬುದನ್ನು ಈ ಒಂದು ಕೆಳಗಿನ ಪದ್ಯದಿಂದ ನಾವು ವಿಚಾರ ಮಾಡಬೇಕಾಗಿದೆ. ಇದನ್ನೊಂದಿಟ್ಟು ತೆಗಿಬಾ ಭಾಳ ಇದಾಗ್ತಾಯಿದೆ, ಮತ್ತು ದಿಂಬೊಂದು ಸ್ವಲ್ಪ ಎತ್ತರ ಭಾಳ ಆಯಿತು. ಸ್ವಲ್ಪ ಸರ್ ಅದೊಂದು ಸ್ವಲ್ಪ ತೆಗಿ, ಇದನ್ನು ಮಡಿಸಿಕೊಳ್ಳೋಣ. ಅಗ್ನಿ ಕುಂಡ್ರಕ್ಕೆ ಬರೋಲ್ಲ ನಮಗೆ, ಇದನ್ನೊಂದಿಟ್ಟು ಮಾಡಿಸಿ. ಇಷ್ಟೇ ಇರಲಿ, ಏನು ಶರೀರ ನಮ್ಗೆ ಸಾಥ್ ಕೊಡೋದಿಲ್ಲ, ಅದಕ್ಕೆ ಅದು ಅಗ್ದಿ ಹಿಂಗೆ ಭಾಳ ಆಗುತ್ತೆ. ಹರಿಗಾದ ಹಾನಿಯನು, ಅಜನಿಗಾದ ಎಡರನು, ಸುರಪತಿಗಾದ ಲಜ್ಜೆಯನು, ಪಂಚಶರಣಿಗಾದ ಉರಿಯನು, ಇಂದುವಿನಿಗಾದ ಕುಂದನು, ವರ್ಣನಿಗಾದ ಊನೇನು ನೋಡಲು, ಮನುಜ ನಿನಗಾದ ನೋವಿಗೆ ಚಿಂತಿಸುವರೆ, ಮುನ್ನಿನವರಿಗಾದ ಬಾಧೆ ನೋಡಲು ಅಂಥೇಳಿ ಇಲ್ಲಿ ಈ ಪದ್ಯದೊಳಗೆ ಹೇಳ್ತಾರೆ. ಹರಿಗಾದ ಹಾನಿಯನು, ವಿಷ್ಣುವಿನಿಗೆ ಎಷ್ಟು ತೊಂದರೆಗಳು ಬಂದವು, ಅದ್ರ ಸಲುವಾಗಿ ಅವತಾರ ತಾಳಿದ್ರೂ ಎಷ್ಟೋ ಕಷ್ಟಪಟ್ಟನು, 10 ಅವತಾರ ತಾಳ್ಯಾನಲ್ಲ. ಹರಿಗಾದ ಹಾನಿಯನು, ಅಜನಿ ಅಂದರೆ ಬ್ರಹ್ಮ, ಆದ ಎಡರನು, ಅವನಿಗೇನಾಯಿತು. ಸುರಪತಿ ಅಂದರೆ ಇಂದ್ರದೇವ, ಸುರ ಅಂದರೆ ದೇವತೆಗಳು, ಪತಿ ಅಂದರೆ ಅವರುಗಳ ಒಡೆಯ, ಇಂದ್ರಲೋಕ ಅಥವಾ ಸ್ವರ್ಗಲೋಕಕ್ಕೆ ಅವನೇ ಒಡೆಯ. ಲಜ್ಜೆಯನು, ಅವನಿಗೆ ಏನಾಯ್ತು ಅವನ ಪರಿಸ್ಥಿತಿ. ಪಂಚಶರ ಅಂದರೆ 5 ಬಾಣಗಳಿಂದ ಕೂಡಿದಂಥ ಪುಷ್ಪದ ಬಾಣ, ಹೂವಿನ ಬಾಣ, ಯಾರೋ ಕಾಮದೇವನಿಗೆ. ಅರವಿಂದ, ಅಶೋಕ, ನೀಲೋತ್ಪಲ, ಚೂತ, ನವಮಲ್ಲಿಕ ಅಂಥೇಳಿ 5 ಹೂಗಳು. ಅವ್ನು ನಿಮ್ಮಂಗೆ ಈ ಬೇರೆ ಬಾಣಗಳೆಲ್ಲ ಇರೋದಿಲ್ಲ ಅವನಿಗೆ, ಹೂವಿನ ಬಾಣಗಳು. ಅದನ್ನು ಒಂದೊಂದೇ ಬಾಣ ಬಿಟ್ಟಂದರೆ ಯಾರೂ ಕಾಮವಶವಾಗದೆ ಇರುವುದಿಲ್ಲ. ಅವನ ಒಂದು ಸ್ಥಿತಿನೇ ಹಂಗಿದೆ. ಪ್ರತಿಯೊಂದು ಜೀವಿಗಳಲ್ಲಿ, ಅವನು ಮಾನವರಲ್ಲಿ ಆಗಲಿ ಎಲ್ಲರಲ್ಲಿ ಆಗಲಿ ಗೊತ್ತಾಗದಂಗೆ ಅಶರೀರಧಾರಿಯಾಗಿ, ಅನಂಗ ಅಂತೇವೆ ನೋಡ್ರಿ. ಅಂಗ ಅಂದರೆ ಶರೀರ, ಅಂದರೆ ಇಲ್ದವ, ಶರೀರ ಇಲ್ಲ ಅವನಿಗೆ. ಯಾಕೆ ಪರಮಾತ್ಮ ಸುಟ್ಟ ಮೇಲೆ ಅವನಿಗೆ ಮತ್ತೆ ರೂಪ ಕೊಡೋದಿಲ್ಲ. ನೀನು ಬೇರೆ ರೂಪದಿಂದ ಬಂದ ಹೆಂಡತಿಗೆ ಮಾತ್ರ ನೀನು ಪತಿಯಾಗಿ ಕಾಣು, ಉಳಿದವ್ರಿಗೆ ಯಾವ ರೀತಿ ನೀ ಇರ್ತೀವೋ ಆ ರೀತಿ ನಿನ್ನ ಕೆಲಸ ನೀ ಮಾಡಂತೇಳಿ ಹೊರ ಕೊಟ್ಟಿರ್ತಾನೆ ಪರಮಾತ್ಮ. ಅದ್ರ ಸಲುವಾಗಿ ಏನಂತಾರೆ ಅವರಲ್ಲಿ, ಪಂಚಶರಣಿಗಾದ ಉರಿಯ, ಇಂದುವಿನಿಗಾದ ಕುಂದ. ಇಂದು ಅಂದರೆ ಚಂದ್ರ, ಅವನಿಗೇನು ಕುಂದು ಕೊರತೆ ಬಂತು, ಅವನಿಗೇನಾಯಿತು. ವರ್ಣನಿಗಾದ ಊಣೆ ಅಂದರೆ ಅವನಿಗೂ ಒಂಥರದ ದುಃಖನ ವರುಣದೇವನಿಗೆ. ಹೀಗೆ ನೋಡಲು ವಿಚಾರ ಮಾಡಿದರೆ ನಿನಗೆ ಬಂದಂಥ ಚಿಂತೆ ಕಷ್ಟಗಳು ಭಾಳ ಅಲ್ಲಪ್ಪ ಅಂಥೇಳಿ ಹೇಳ್ತಾರೆ ಇಲ್ಲಿ. ಅಂದರೆ ನೋಡಿ, ಹರಿಗಾದ ಹಾನಿಯನು, ಆ ವಿಷ್ಣುವಿನಿಗಾದ ಹಾನಿಯನು. ಹರಿಗಾದ ಹಾನಿಯನು, ವಿಷ್ಣು ಭಗವಂತನು ತನ್ನ ದುಷ್ಟ ಸಂಹಾರ ಶಿಷ್ಟ ಪರಿಪಾಲನೆ, ಅದೇ ಅವನ ಕೆಲಸ. ದುಷ್ಟ ಸಂಹಾರಕ ಶಿಷ್ಟ ಪರಿಪಾಲನೆ ಎಂಬ ಬಿರುದಿಗಾಗಿ ಶಿಷ್ಟರನ್ನು ರಕ್ಷಿಸುತ್ತಾ ದುಷ್ಟರಾಗಿದ್ದ ರಕ್ಕಸರನ್ನು ಸಂಹರಿಸುತ್ತಿದ್ದ. ಅದೇ 10 ಅವತಾರ ತಾಳಿದಂತ ಬರ್ತಲ್ಲ, ಕೂರ್ಮ, ಮತ್ಸ್ಯ, ಆಮೇಲೆ ವರಾಹ, ನಾರಸಿಂಹ, ಆಮೇಲೆ ಹಿಂಗೆ 10 ಅವತಾರ, ರಾಮ, ಕೃಷ್ಣ, ಪರಶುರಾಮ, ಆಮೇಲೆ ಲಾಸ್ಟ್ ಬುದ್ಧ, ಕಲ್ಕಿ, ಈ ರೀತಿಯಾಗಿ 10 ಅವತಾರಗಳನ್ನು ತಾಳಿ ಶಿಷ್ಟರನ್ನು ಪರಿಪಾಲನೆ ಮಾಡಿದನು, ದುಷ್ಟರನ್ನು ಸಂಹಾರ ಮಾಡಿದನು. ಆದರೆ ಅವನಿಗೂ ಹಾನಿ ಆಯಿತು, ಅವನಿಗೂ ದುಃಖ ಆಯಿತು, 10 ಅವತಾರ ತಾಳುವಂಥ ಪರಿಸ್ಥಿತಿ ಬಂತು. ಇದು ಒಬ್ಬ ಮಹರ್ಷಿಯ ಮಡದಿಯಾದಂಥವರು ಅವನು ಶಾಪ ಕೊಟ್ಟಂಥ ಗುರಿ ಇದು. ಅದಕ್ಕೆ ಅವನಿಗಿಂತ ತೊಂದರೆ ಆಗಿದೆ, ನಿನಗೆ ಯಾವ ಲೆಕ್ಕ ಅಂತ ಹೇಳ್ತಾರೆ ಅವರು.
ಸಂಹರಿಸುತ್ತಿದ್ದನು. ಎಲ್ಲೆಲ್ಲಿಯೂ ದುಷ್ಟರಾಗಿದ್ದ ರಕ್ಕಸರು ವಾಸ ಮಾಡುತ್ತಿದ್ದರು, ಅಲ್ಲಲ್ಲಿಗೆ ತನ್ನ ಸುದರ್ಶನ ಚಕ್ರ ಕಳಿಸಿ ಅವರ ತಲೆಯನ್ನು ಕತ್ತರಿಸಿ ಬರ್ತಿದ್ದ. ವಿಷ್ಣು ಎಲ್ಲಿ ರಕ್ಕಸರಿರ್ತಾರೋ, ಎಲ್ಲಿ ಕೆಟ್ಟವರು ಇರ್ತಾರೋ, ಆ ಸುದರ್ಶನ ಚಕ್ರದ್ದು ಅವನು ಏನು ಹೇಳಿ ಅದನ್ನು ಕಳಿಸಿಕೊಟ್ಟಿರ್ತಾನೋ ಅದನ್ನು ಮಾಡಿ ಮತ್ತೆ ಬಂದು ತನ್ನ ಬೆರಳಲ್ಲೇ ಕೂಡುವುದು, ಅಂದರೆ ವಿಷ್ಣುನ ಹತ್ರ ಬಂದು ನಿಲ್ಲುವುದೊಂದೇ ಅದ್ರ ಕೆಲಸ ಇರ್ತದೆ. ಅದಕ್ಕೆ ಆ ರೀತಿ ಮಾಡ್ತಿರ್ತಾನೆ ಇವ. ದುಷ್ಟರಾಗಿದ್ದ ರಕ್ಕಸರು ವಾಸ ಮಾಡುತ್ತಿದ್ದರು, ಅಲ್ಲಲ್ಲಿಗೆ ತನ್ನ ಸಂದರ್ಶನ ಅಂದರೆ ಸುದರ್ಶನ ಚಕ್ರಕ್ಕೆ ಕಳಿಸಿ ಅವರ ತಲೆಯನ್ನು ಕತ್ತರಿಸಿ ಬಿಡುತ್ತಿದ್ದನು. ಇದನ್ನೆಲ್ಲ ನೋಡಿ ಕೆಲವು ರಕ್ಕಸರು ಇದನ್ನು ನೋಡ್ತಿದ್ದರು. ರಕ್ಕಸರು ಇಂದಿಲ್ಲ ನಮಗೂ ಈ ಸುದರ್ಶನ ಚಕ್ರದ ಕಾಟ ತಪ್ಪಿದ್ದಲ್ಲ, ನಾವು ಇಲ್ಲಿ ಇರುವುದಿಲ್ಲ, ಮಹಾತ್ಮರ ಜಾಗದಲ್ಲಿ ಅದು ಬರುವುದಿಲ್ಲ, ಸುದರ್ಶನ ಚಕ್ರ ಒಳಗೆ ಪ್ರವೇಶಿಲ್ಲ, ಅದಕ್ಕೆ ನಾವು ಎಲ್ಲರ ಮಹಾತ್ಮರ ಹತ್ತಿರ ಹೋಗಿ ಅಡಗಿ ಕುಳಿತುಕೊಳ್ಳೋಣ ಅಥವಾ ಅವ್ರ ಮನೆಯಲ್ಲಿ ನಾವು ವಾಸ ಮಾಡೋಣ ಅಂಥೇಳಿ ರಕ್ಕಸರೆಲ್ಲ ಬೇರೆ ವೇಷದಿಂದ ಹೋಗಿ ಅವ್ರ ಮನೆಯಾಗ ವಾಸ ಮಾಡ್ತಾರೆ. ಎಲ್ಲೇ ಭೃಗು ಮಹರ್ಷಿಯ ಮನೆಯಲ್ಲಿ. ಸುದರ್ಶನ ಆಯಿತಾ, ಮಹಾತ್ಮರ ಸ್ಥಾನವು ಅಂಥ ಸ್ಥಳಕ್ಕೆ ನಾವು ಹೋಗುವುದು ಸುದರ್ಶನ ಚಕ್ರ ಬಾಯೊಳಗಿಂದ ಉಳಿಯುವುದಿಲ್ಲ. ನಾವಂತೂ ಅಲ್ಲಿ ಹೋಗುದಿದ್ರೆ ಉಳಿಯುವುದಿಲ್ಲ. ಅದಕ್ಕೆ ಏನು ಮಾಡಬೇಕು, ವಿಚಾರ ಮಾಡಿ ಮಹಾತ್ಮರಾದ ಮತ್ತು ಶಾಪಾನುಗ್ರಹ ಸಾಮರ್ಥ್ಯದಿಂದ ಕೂಡಿದಂತಹ ಭೃಗು ಮಹರ್ಷಿ ಆಶ್ರಮದಲ್ಲಿ ತಮ್ಮ ವೇಷವನ್ನು ಬದಲಾಯಿಸಿಕೊಂಡು ಹೋಗಿ ಋಷಿಗಳಿಗೆ ಶರಣಾಗತರಾಗಿ ಅಲ್ಲಿಯೇ ವಾಸ ಮಾಡುವಂಥವರಾದರು. ಆ ಋಷಿಗೆ ಶರಣಾಗತರಾದರು. ನಾವೇನು ಬದುಕೋದಿಲ್ಲ, ಇಲ್ಲಿ ಆದರೂ ಬದುಕ್ತೀವಿ, ಇಲ್ಲ ನಮ್ಮನ್ನ ಎಲ್ಲಿ ಆದರೂ ಸುದರ್ಶನ ಚಕ್ರ ಬಿಡೋದಿಲ್ಲ ಅಂಥೇಳಿ ಮಹಾತ್ಮರು ಏನಂತವರು ಶಾಪ ಮತ್ತು ಅನುಗ್ರಹ ಇದ್ದಂಥ ಶಕ್ತಿ ಉಳ್ಳಂಥ ಋಷಿಮಣಿಗಳು ಎಲ್ಲಿರ್ತಾರೋ ಅಲ್ಲಿ ಅದಕ್ಕೆ ಪ್ರವೇಶ ಇರೋದಿಲ್ಲ, ಅವರಿಗೆ ಕಾಟ ಕೊಡೋದಿಲ್ಲ. ಇವರು ಅವ್ರ ಹತ್ರ ಹೋಗಿ ವಾಸ ಮಾಡಿದರೆ ಇದಕ್ಕೆ ಒಳಗೆ ಪ್ರವೇಶ ಇಲ್ಲ ಅಂತೇಳಿ ಹಿಂಗೆ ಆಲೋಚನೆ ಮಾಡಿದ್ರು ಅವರು. ವೇಷವನ್ನು ಬದಲಾಯಿಸಿಕೊಂಡು ಹೋಗಿ ಋಷಿಗಳಿಗೆ ಶರಣಾಗತರಾಗಿ ಅಲ್ಲಿಯೇ ವಾಸ ಮಾಡುವಂಥವರಾದರು. ಈ ರೀತಿಯಾಗಿ ಹೋಗಿ ಋಷಿಗಳಿಗೆ ಶರಣಾಗತರಾಗಿ ಅಲ್ಲೇ ಆಯ್ತಾ. ಇದು ಸರ್ವಜ್ಞ ಮೂರ್ತಿಯಾದ ವಿಷ್ಣು ಭಗವಂತನಿಗೆ ತಿಳಿಯಿತು. ವಿಷ್ಣುಗೆಲ್ಲ ಗೊತ್ತಾಯಿತು, ಇಂಥ ರಕ್ಕಸರು ಇಂಥಲ್ಲಿ ಹೋಗಿ ಉಳಿದಾರು, ಅದು ಅವ್ರನ್ನೂ ಹೆಂಗಾರ ಮಾಡಿ ನಾನು ಸಂಹಾರ ಮಾಡಬೇಕು ಅಂಥೇಳಿ ಉಳಿಯೋದಿಲ್ಲವೆಂದು ವಿಚಾರ ಮಾಡಿ ವೇಷವನ್ನು ಆಯ್ತಾ ತಿಳಿಯಿತು. ಆಗ ಭಗವಂತನು ಋಷಿಗಳು ಆಶ್ರಮದಲ್ಲಿ ಇಲ್ಲದ ವೇಳೆಯನ್ನು ಸಾಧಿಸಿ ಆಶ್ರಮಕ್ಕೆ ಹೋಗಿ ವೇಷಧಾರಿಯಾದ ರಕ್ಕಸರ ಮೇಲೆ ತನ್ನ ಚಕ್ರವನ್ನು ಬಿಡುವಂತನಾದನು. ಆವಾಗ ಋಷಿಗಳು ಹೊರಗೆ ಹೋಗಿರ್ತಾರೋ, ಅವನು ಮಡದಿ ಮನೆಯಾಗಿರ್ತಾಳು. ಅವಾಗ ಇವ ವಿಚಾರ ಮಾಡಿ ಇದ ಒಂದು ಸಂದರ್ಭ ಅಂಥೇಳಿ ಆ ಋಷಿಯ ಆಶ್ರಮಕ್ಕೆ, ಆ ಭೃಗು ಮಹರ್ಷಿ ಆಶ್ರಮ, ಇವು ಒಬ್ಬ ಸಪ್ತ ಋಷಿಗಳಲ್ಲಿ ಇವನು ಒಬ್ಬನು. ಗಾಣದ ಋಷಿಯ ಹೆಂಡತಿಗೆ ಆ ಚಕ್ರವನ್ನು ಕಂಡು ಬೇರೆ ಉಪಾಯ ಕಾಣದೆ ಋಷಿಯ ಹೆಂಡತಿಗೆ ಮೊರೆ ಹೊಕ್ಕರು. ಇಲ್ಲಿಯೂ ಬಂತಪ್ಪ ಚಕ್ರ, ಇದು ಸುದರ್ಶನ ಚಕ್ರ. ಇನ್ನು ಈ ಮಡದೆ ಹತ್ತಿರ ಹೋಗಿ ನಮ್ಮನ್ನು ಉಳಿಸುವಂತೇಳಿ ನಾವು ಬೇಡ್ಕೊಂಡ್ರೆ ಆ ಭೃಗು ಮಹರ್ಷಿಯ ಮಡದೆ ಹತ್ತಿರ ಹೋಗಿ ನಮ್ಮನ್ನು ಕಾಪಾಡೋ, ರಕ್ಷಣೆ ಮಾಡು ಅಂತೇಳಿ ಆಕೆ ಕಾಲಿಗೆ ಬಿದ್ದು ಬೇಡ್ಕೊಂಡು ಆಕೆ ಹತ್ರ ಕೂತ್ಬಿಡ್ತಾರೆ ಅವರು. ಅಲ್ಲೇ ಅವಳ ಹತ್ರ ಹೋದರೂ ಮತ್ತು ಸ್ತ್ರೀ ಒಂದು ಕೊಲೆ ಮಾಡಿದ್ರೆ, ಋಷಿ ಪತ್ನಿಯನ್ನು ಮಾಡಿದ್ರೆ ಅದು ಒಂದು ಪಾಪನ ಅಲ್ಲ. ಅದಕ್ಕೆ ಇಲ್ಲಿ ಬಂದು ಕುಂತ್ರೆ ನಮ್ಮನ್ನು ಬಿಡ್ತದ ಅದಂತೇಳಿ ಅವ್ರು ತಿಳ್ಕೊಂಡಿರ್ತಾರೆ. ಆದರೆ ವಿಷ್ಣು ವಿಚಾರ ಮಾಡಿ ಆ ಪಾಪ ನಮಗೆ ಬರಲಿ, ಈ ಋಷಿಗಳ ರಕ್ಕಸರ ಕಾಟ ತಪ್ಪಬೇಕಾಗಿದೆ, ಏನಾದದ್ದಾಗಲಿ ನಿನ್ನ ಕೆಲಸ ನೀ ಮಾಡು ಅಂಥೇಳಿ ಮೊದಲ ಆ ಋಷಿ ಪತ್ನಿಯನ್ನೇ ಆ ಸುದರ್ಶನ ಚಕ್ರ ಹೊಡೆದು ಹಾಕಿಬಿಡ್ತದೆ. ಆಮೇಲೆ ಆ ರಕ್ಕಸರನ್ನು ಸಂಹಾರ ಮಾಡ್ತದೆ. ಆಮೇಲೆ ಬಂದು ವಿಷ್ಣುನ ಹತ್ರ ಕೂಡ್ತದೆ. ಆಗ ಋಷಿಪತ್ನಿಯು ಅವರನ್ನು ರಕ್ಷಣೆ ಮಾಡೋದಕ್ಕೆ ಸಿದ್ಧಳಾದಳು. ಭಗವಂತನು ನಾನು ಹೇಗೆ ಬಿಟ್ಟರೆ ಜಗತ್ಕಂಟಕರಾದ ರಕ್ಕಸರು ಉಳಿಯುತ್ತಾರೆಂದು ವಿಚಾರ ಮಾಡಿ, ನಾನು ಹೀಗೆ ಬಿಟ್ಟರೆ ಇವರು ಜಗತ್ತಿಗೆ ಕಂಟಕರಾಗಿ ಉಳಿತಾರೆ, ಹೆಂಗಾರು ಮಾಡಿ ಇವ್ರನ್ನ ನಾನು ಕೊಲ್ಲಬೇಕು, ನಾ ಬಂದದ್ದು ಅವತಾರ ತಾಳಿ ಇದ್ರ ಸಲುವಾಗಿ ಬಂದಿದ್ದೇನೆ, ನಾನು ಸುದರ್ಶನ ಚಕ್ರ ಅದಕ್ಕೆ ಬಿಟ್ಟಿದ್ದೇನೆ ಅಂತ ಹೇಳಿ ತನ್ನ ಚಕ್ರದಿಂದ ಋಷಿಯ ಹೆಂಡತಿಯ ತಲೆಯನ್ನು ಕತ್ತರಿಸಿ
ಹಾರಿಸಿ ಆಮೇಲೆ ರಕ್ಕಸರನ್ನು ಸಂಹಾರ ಮಾಡಿದರು. ಈ ಸುದ್ದಿ ಭೃಗು ಮಹರ್ಷಿಗಳಿಗೆ ಹತ್ತಿತ್ತು. ಇದು ಸುದ್ದಿ ತನ್ನ ಮಡದಿನ ಹೋದ್ಲು ಅಲ್ಲಿ ರಕ್ಕಸರು ಬಂದಿದ್ದದ್ದು ಅವ್ನಿಗೆ ಗೊತ್ತಿರೋದಿಲ್ಲ, ಯಾಕೆ ಅವ್ನು ಹೊರಗಡೆ ಹೋಗಿರ್ತಾನೆ. ಇದೆಲ್ಲ ಗೊತ್ತಾಗಿ ಋಷಿಗಳು ಬಂದು ನೋಡಿದಾಗ ತಮ್ಮ ಹೆಂಡತಿ ಸತ್ತು ಬಿದ್ದಿದ್ದಳು. ಇದೆಲ್ಲವನ್ನು ನೋಡಿ ಋಷಿಗಳು ಕೋಪಿಷ್ಠರಾಗಿ, ಎಲ್ಲೋ ಹರಿಯೇ, ನಿನ್ನ ಚಕ್ರಕ್ಕೆ ಸತ್ಪುರುಷರ ಸ್ಥಾನದಲ್ಲಿ ಬರಲು ಅಧಿಕಾರ ಇಲ್ಲ. ಏ ಸುದರ್ಶನ ಚಕ್ರ, ನಿಂದೇನು ಕೆಲಸ ಇಲ್ಲಿ? ಋಷಿಗಳ ಆಶ್ರಮದಲ್ಲಿ ನಿನಗೆ ಪ್ರವೇಶ ಇಲ್ಲ, ಆದರೂ ನೀ ಬಂದಿದೆಯಾ? ಇಂಥ ತಪ್ಪು ಕೆಲಸ ನೀ ಮಾಡ್ತಾ ಇದ್ದೀಯ ಅಂದಮೇಲೆ, ಅದಕ್ಕೆ ನೀನು ಆ ಕಾರಣ ಕಟ್ಟಳೆಗಳನ್ನು ಮೀರಿ ಬಂದಿದೆಯಾ ಅಂದಮೇಲೆ ನೀನು 10 ಅವತಾರವನ್ನು ತಾಳು ಅಂಥೇಳಿ ಶಾಪ ಕೊಟ್ಟ. ಆಗ ಹರಿ 10 ಅವತಾರ ತಾಳಿದ. ಅದು ಈಗ ಹೆಸರು ಹೇಳಿದ್ವಲ್ಲ, ಮತ್ತೆ ಪ್ರಸಂಗ ಬಂದಾಗ ಮುಂದುವರಿದಂತ ತಂದುಕೊಳ್ಳುವಂಥವ್ರ ಏನಾಯಿತು, ಶಾಪ ಕೊಡುವಂಥವನಾದನು. ಇಷ್ಟು ಹಾನಿ ಅಂತೂ ನಿನಗಾಗಿಲ್ಲ, ಇಷ್ಟು ಕೆಟ್ಟು ಇಷ್ಟು ನಿನಗೆ ಸಂಕಷ್ಟ ಬಂದಿಲ್ಲಪ್ಪ. ಹರಿಗೆ 10 ಜನ್ಮ ತಾಳಂತೇಳಿ ಶಾಪ ಗುರಿಯಾದವು. ನಿನಗಂಥ ಚಿಂತೆ ಕಷ್ಟ ಬಂದಿಲ್ಲ, ಅದಕ್ಕೆ ನೀನು ತಿಳ್ಕೊಂಡು ಜೀವನ ಮಾಡು ಅಂಥೇಳಿ ಈ ಪದ್ಯದೊಳಗೆ ಹೇಳ್ಕೊತ ಅಜನಿಗಾದ ಎಡರನು. ಇನ್ನು 2ನೇ ಮಾತು. ಅಜ ಅಂದ್ರೆ ಬ್ರಹ್ಮ, ಆ ಬ್ರಹ್ಮನಿಗಾದ ಎಡರಂದ್ರೆ ತೊಡಕು, ಕಷ್ಟ, ಚಿಂತೆ. ಆ ಬ್ರಹ್ಮದೇವನಿಗೆ ಶಿರಸ್ಸು ಹೋದ ಕಂಟಕವು. ಒಂದು ದಿವಸ ಬ್ರಹ್ಮನು ಗರ್ವದಿಂದ ಹಸನ್ಮುಖನಾಗಿ ಶಿವನ ಸಭೆಯಲ್ಲಿ ಬಂದು, ಇವನಿಗೂ ಪಂಚಮುಖ ಇರ್ತಾವು, ಅವನಿಗೂ ಪರಮಾತ್ಮನಿಗೂ 5 ಮುಖ ಅಂತ ಹೇಳ್ತಾರಲ್ಲ, ಶಿವನಿಗೆ ಇರ್ತಾವೆ, ನಾನೇನು ಕಡಿಮೆ, ನನಗೂ 5 ಮುಖ ಅದಾವು. ಒಂದು ತನ್ನ ಸೃಷ್ಟಿಯಿಂದ 5ನೇ ಮುಖ ಚತುರ್ಮುಖ ಬ್ರಹ್ಮ ಮೊದಲ, ಆಮೇಲೆ ತಾನೇ ಸೃಷ್ಟಿ ಮಾಡಿಕೊಂಡು 5ನೇ ತಲೆಯನ್ನು ಸೃಷ್ಟಿ ಮಾಡ್ಕೋತಾನು. ನಾನೇನು ಕಡಿಮೆ, ನಾನು ಪೂಜೆ ಮಾಡಿಸ್ಕೋಬೇಕು, ನನಗೂ ಗೌರವ ಇದೆ, ನನಗೂ ಬೆಲೆ ಇದೆ, ನಿನಗೂ ನನಗೆ ಏನು ವ್ಯತ್ಯಾಸ ಅಂಥೇಳಿ ಬಂದು ಗೌರವದಿಂದ ಆ ಶಿವನ ಎದುರಿಗೆ ಬಂದು ಕುಂತಾಗ ಆ ಶಿವನಿಗೆ ಅದು ವಿಷಯ ಗೊತ್ತಾಯಿತು. ನಾನೂ ಸಹ ಮತ್ತೊಂದು ಶಿರವನ್ನು ಧರಿಸುವೆನೆಂದು ಹೇಳಿ 5ನೇ ಶಿರವನ್ನು ತಾಳಿ, ಎಲೈ ಶಿವನೇ, ನಿನ್ನಂತೆ ನಾನು ಜಗದಾಧಾರನು, ಅಂದರೆ ನಾನು ಉತ್ಪತ್ತಿ ಮಾಡಿದವ, ಆಮೇಲೆ ನಿತ್ಯನು, ನಾನು ನಿತ್ಯ, ಆಗ ನನ್ನನ್ನು ಮರೆ ಹೊಕ್ಕರೆ ನನ್ನನ್ನು ಕಾಪಾಡುವೆ, ಅದಕ್ಕೆ ಇಲ್ಲವಾದರೆ ನಾಶ ಹೊಂದಿವೆ ಎಂದು ಕಠಿಣ ವಾಕ್ಯವನ್ನು ಆಡಲು ಶಿವನು ಸಿಟ್ಟಿಗೆದ್ದು ಆ ಮದಾಂಧನ ಶಿರವನ್ನೇ ಒಂದು ತನ್ನ ಚಿರಳುಗುರಿನಿಂದ ಆ 5ನೇ ತಲೆಯನ್ನು ಕತ್ತರಿಸಿ ಬಿಟ್ಟ ಅಂತ ಬರ್ತದೆ. ಅದಕ್ಕೆ ಆ ಬ್ರಹ್ಮನ ಶಿರ ಹೋಯ್ತಲ್ಲ, ಒಂದು 5ನೇ ತಲೆ ಹೋಯ್ತು, ಮತ್ತು ಚತುರ್ಮುಖ ಬ್ರಹ್ಮನ ಆದವ. ಅದಕ್ಕೆ ಅಂಥ ಹಾನಿ ನಿನಗಾಗಿಲ್ಲ, ಅಂಥ ಕಷ್ಟ ನಿನಗೆ ಬಂದಿಲ್ಲ. ಅಜನಿಗಾದ ಎಡರನು, ಆ ಬ್ರಹ್ಮನಿಗಾದ ತೊಂದರೆ ನಿನಗೆ ಬಂದಿಲ್ಲ. ಅದಕ್ಕೆ ಎಲೆ ಮಾನವ, ಚಿಂತೆ ಮಾಡೋಕ್ಕೆ ಹೋಗಬೇಡ ನೀನು ಅಂಥೇಳಿ ಆ ಒಂದು 2ನೇ ಮಾತನ್ನು ಹೇಳ್ತಾನೆ. ಇನ್ನು ಸುರಪತಿಗಾದ ಲಜ್ಜೆಯೇನು, ದೇವೇಂದ್ರನಿಗಾದ ಅವನಷ್ಟು ಅಸಹ್ಯ ಕೀಳಾದದ್ದು ಯಾರಿಗೂ ಇಲ್ಲ. ಯಾಕಂದರೆ ಅವನು ಮಾಡ್ತಾನೋ, ಒಂದಾನೊಂದು ಕಾರಣದಲ್ಲಿ ಇಂದ್ರನು ಗೌತಮ ಋಷಿಯ ಹೆಂಡತಿಯಾದ ಅಹಲ್ಯಾದೇವಿಯನ್ನು ಮೋಹಿಸಿದ. ಇದು ಹಿಂದಿನ ಪದ್ಯದೊಳಗೆ ಬಂದ ವಿಷಯಗಳು, ಆದಾಗ್ಯೂ ಸ್ವಲ್ಪ ಮಾತಾಡಬೇಕಾಗ್ತದೆ. ಅಹಲ್ಯಾದೇವಿಯ ಸೌಂದರ್ಯವನ್ನು ಕಂಡು ಮೋಹಿಸಿ ನಡುರಾತ್ರಿಯೊಳಗೆ ಗೌತಮ ಋಷಿಯ ಆಶ್ರಮದ ಹತ್ತಿರ ಹೋಗಿ ಕೋಳಿಯಾಗಿ ಕೂಗಿದ. 3 ಗಂಟೆ ಮೇಲೆ ಕೋಳಿ ಕೂಗ್ತಾವಂತ ಹೇಳ್ತಾರಲ್ರಿ, ಬೆಳಗಾದ ಮುನ್ಸೂಚನೆ ಅಂಥೇಳಿ. ಇವ ಕೋಳಿಯಾಗಿ ಬಂದು ಆ ಅಹಲ್ಯ ಮೇಲೆ ಮನಸ್ಸು ಮಾಡಿದ್ದಕ್ಕೆ, ಆ ಒಂದು ಋಷಿಯ ಪತ್ನಿ ಮೇಲೆ ಮನಸ್ಸು ಮಾಡಿದ್ದಕ್ಕೆ, ಗೌತಮ ಋಷಿಯ ಪತ್ನಿ ಅಹಲ್ಯ, ಅದಕ್ಕೆ ಇವ ಹೊರಗೆ ಕೋಳಿಯಾಗಿ ಕೂಗಿದ. ಅವ ಬೆಳಗ್ಗೆ ಎದ್ದ ಕೂಡಲೇ ಬೆಳಗಿನ ಜಾವದಲ್ಲಿ ಹೋಗಿ ನದಿಗೆ ಹೋಗಿ ಸ್ನಾನ ಮಾಡಿ ತನ್ನ ಸಂಧ್ಯಾ ವಂದನೆಗಳನ್ನು ಮುಗಿಸಿ ಮತ್ತೆ ಮನೆಗೆ ಬರ್ತಿರ್ತಾನೆ. ಯಾರೋ ಗೌತಮ ಋಷಿ ಹೋಗ್ತಾನೋ, ಎಲ್ಲ ಮಾಡ್ತಾನವ. ಇವ ಬೇಗ 12 ಗಂಟೆಗೆ ಹೋಗಿರ್ತಾನೆ, ಕೋಳಿಯಾಗಿ ಕೂಗಿರ್ತಾನೋ. ಇವು ದೌಡು ಹೊರಗೆ ಹೋಗಲಿ, ನಾ ಒಳಗೆ ಹೋಗಬೇಕು ಆ ಒಂದು ಅಹಲ್ಯನ ಹತ್ತಿರ. ಅಂದರೆ ಅಷ್ಟೊಂದು ಆಸೆ, ಕಾಮ, ತುರಾಣಂ ನ ಭಯಂ ನ ಲಜ್ಜಂ ಅಂತೇವಲ್ಲ, ಹಿಂಗಾಗಿ ಕೋಳಿಯಾಗಿ ಕೂಗಿದ. ಅವ್ನು ಹೊರಗೆ ಹೋದ, ಅಲ್ಲಿ ತನ್ನ ಕಾರ್ಯ ಕೆಲಸಗಳನ್ನೆಲ್ಲ ಮಾಡಿದ. ಆವಾಗ ಅಲ್ಲಿ ನದಿಗೆ ಅವನು ಹೋದಾಗ ಇವ ಕದ ತೆಗಿಸ್ಕೊಳಗೆ ಹೋದ. ಅದು ಆ ಗೌತಮ ಋಷಿಯ ವೇಷಧಾರಿಯಾಗೇ ಹೋದ ಇಂದ್ರ. ಮತ್ತೊಂದು ತನ್ನ ಪತಿ ಎಷ್ಟು ದೌಡು ಬಂದಲ್ಲ ಅಂತಾಳಕಿ. ನಿತ್ಯ ಅವ ಮಾಡೋ ಕೆಲಸ, ಏನು ಸ್ನಾನ ಮಾಡಿದ್ರಲ್ಲೋ, ಸಂಧ್ಯಾ ವಂದನೆ ಮಾಡಿದ್ರಲ್ಲೋ, ಯಾಕೆ ಬರಲಿಲ್ಲ, ಯಾಕಿಷ್ಟು ಬೇಗ ಬಂದ ಅಂಥೇಳಿ ತಿಳಿದ ಆಕೆ ವಿಚಾರ ಮಾಡ್ತಾಳು. ಆವಾಗ ಅವನು ಒಳಗೆ ಹೋಗಿ, ಇಲ್ಲ, ಮತ್ತು ಅವ ನದಿಗೆ ಹೋಗಿದ್ದಾನು, ಅವನು ವೇಷಧಾರಿಯಾಗಿ ನಾ ಬಂದನು, ಇಂದ್ರದೇವ ನಿನ್ನ ಮೇಲೆ ನಾ ಮನಸ್ಸು ಮಾಡಿದ್ದೆನು, ಇನ್ನು ಮತ್ತೆ ಬರ್ತಾನವ ಅಂಥೇಳಿ ಆಕೆ ಜೋಡಿ ಸಂಭಾಷಣೆ ಮಾಡಿ ಹಾಗೂ ಹೀಗೂ ಮಾಡಿ ಅವಳ ಮನಸ್ಸು ಒಲಿಸಿ
ಅಲ್ಲಿ ಕೂಡೇ ಬಿಡ್ತಾನೆ ನೋಡಿ ಅವ. ಅವಾಗ ಎಲ್ಲವನ್ನು ಮುಗಿಸಿದ್ರೂ ಬೆಳಕಾಗವಲ್ತು, ಸೂರ್ಯೋದಯ ಆಗವಲ್ತು ಅಂತೇಳಿ ತಿಳಿದ ಅವನು ತನ್ನ ಒಂದು ಜ್ಞಾನ ದೃಷ್ಟಿಯಿಂದ ನೋಡಿದಾಗ ಏನೋ ಮನೆಯಲ್ಲಿ ಅನಾಹುತ ಆಗಿದೆ, ನಾ ಆದಷ್ಟು ಬೇಗ ಮನೆಗೆ ಹೋಗ್ಬೇಕು ಅಂತೇಳಿ ಬಂದು ನೋಡ್ತಾನೋ, ಇಲ್ಲಿ ಒಳಗಡೆ ಇವರಿಬ್ಬರು ಇರ್ತಾರೋ. ಬಂದು ಬಾಗಿಲ ತೆಗಿಯಾಕತ್ತಾನೋ, ಅವಾಗ ಆಕೆಗೆ ಮಡದಿಗೆ ಗೊತ್ತಾಗುತ್ತೆ ಅಹಲ್ಯಾಗ, ನಾನೇನೋ ತಿಳ್ಕೊಂಡು ಬಿಟ್ಟಿದ್ದೆ, ನಿನ್ನ ಜೋಡಿ ಕೂಡಿದೆ, ನನ್ನ ಪತಿದೇವನ ಬಂದ ಇಂಥ ಸಂದರ್ಭದಲ್ಲಿ ಇವ್ನು ಕರೆದ ಅಂಥೇಳಿ ಹೋದ ನಾನು, ನೀನು ಎಂಥ ಕೆಲಸ ಮಾಡಿದೆ ಅಂಥೇಳಿ ಹೇಳಿ ಆಕೆ ನೀನು ಆದಷ್ಟು ಬೇಗಿನ ಹೊರಗೆ ಹೋಗು, ನಾವಿಬ್ಬರಿಗೂ ಶಾಪ ತಪ್ಪಿದ್ದಲ್ಲ ಅಂಥೇಳಿ ಬೆಕ್ಕಾಗಿ ಬಚ್ಚಲ ಮೋರೆಯಿಂದ ಹೊರಗೆ ಹೋಗು ಅಂಥೇಳಿ ಆ ಒಂದು ಇಂದ್ರನನ್ನು ಕಳಿಸಿಕೊಡ್ತಾಳು. ಆಕೆ ಅಲ್ಲಿ ಉಳಿತಾಳು. ಇದೆಲ್ಲವೂ ಗೊತ್ತಾಗಿ ಬಾಗಿಲ ತೆಗೆದ ಮೇಲೆ ಅವಾಗ ಗೌತಮ ಋಷಿಗೆ ಗೊತ್ತಾಗಿಬಿಡ್ತದೆ ವಿಷಯ. ಅವಾಗ ಚಾಂಡಾಲ್ ನೀನು ಇಂಥ ಕೆಲಸ ಮಾಡಿದ್ಯಾ, ಎಲ್ಲೋ ಇಂದ್ರ ನೀನು ಇಂಥ ಕೆಲಸ ಮಾಡಿದ್ಯಾ, ಪರರ ಸತಿಯನ್ನು ಮೋಹ ಮಾಡಿದ್ಯಾ, ಇಂಥ ಚೆಲುವಿಗಾಗಿ ಆ ಯೋನಿಗಾಗಿ ಒಂದು ಕಾಮಕ್ಕಾಗಿ ನೀನು ಅದಕ್ಕೆ ಮೋಹಕ್ಕೆ ಮರಳಾಗಲ್ಲ, ಅದಕ್ಕೆ ನಿನ್ನ ಮೈ ತುಂಬ ಅವೇ ಆಗಿ ಹೋಗಲಿ, ಆ ಯೋನಿಯೇ ಆಗಲಿ ಅಂತೇಳಿ ಅವಾಗ ಶಾಪ ಕೊಟ್ಟ. ನೀನು ಕಲ್ಲಾಗಿಬಿಡು, 1000 ವರ್ಷ ನೀನು ಮನುಷ್ಯಳಾಗಬೇಡ, ಕಲ್ಲಾಗಿಬಿಡು ಅಂತಕಿ ಶಾಪ ಕೊಟ್ಟ. ಅವನಿಗೆ ಮೈ ತುಂಬ ಯೋನಿ ಆಗಲಿ ಅಂತೇಳಿ ಅವಾಗ ಶಾಪ ಕೊಟ್ಟ. ಯಾರು ಈ ಒಂದು ಗೌತಮ ಋಷಿ. ಅದಕ್ಕೆ ಇಂದ್ರದೇವನಿಗೆ ಮತ್ತು ಮೈ ತುಂಬ ಯೋನಿ ಆದಾಗ ತಿಂಗಳಿಗೊಮ್ಮೆ ಹೆಣ್ಮಕ್ಳಿಗಾಗಲಿ ಅದರ ತನ್ನ ಕೆಲಸ ಋತುಮತಿ ಆದಾಗ ಅದು ಒಂದು ರಕ್ತ ಹೋಗುವ ಒಂದು ಸಂದರ್ಭ ಇರ್ತದಲ್ಲ, ಅದಕ್ಕೆ ಇನ್ನು ನನ್ನ ಗತಿ ಏನು, ಎಲ್ಲರ ಮುಂದೆ ನಾಚಿಕೆ ಅಲ್ಲ, ಎಲ್ಲರ ಮುಂದೆ ಮೈ ತುಂಬ ಯೋನಿ, ಸಹಸ್ರಾಕ್ಷ ಅಂತ ಬರೀತಾರೆ ಅವನಿಗೆ, ಸಹಸ್ರ ಯೋನಿಗಳಾಗಿದ್ದು ಅಂತೆ. ಅದಕ್ಕೆ ಮತ್ತು ಅಲ್ಲೇ ದೇವತೆಗಳ ಹತ್ರ ಈ ಪರಮಾತ್ಮನ ಹತ್ರ ಹೋಗಿ ನಂದು ತಪ್ಪಾಗಿದೆ, ನಾನು ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಅಂತ ಭಾಳ ಕೇಳ್ಕೊಳ್ಳೋಂತಿಗೆ ನಿನಗೆ ಮಾತ್ರ ಯೋನಿ ರೂಪದಿಂದ ಕಾಣಲಿ, ಹೊರಗಿನವರಿಗೆ ಅವು ಕಣ್ಣಿನಂತೆ ಕಾಣಲಿ. ಈಗ ನಾವು ಕಣ್ಣಂತೇವಲ್ಲ, ಈ ಕಣ್ಣಿನಂತೆ ನೀನು ಮೈತುಂಬ ಕಣ್ಣಾಗಿ ನೀನು ಸಹಸ್ರಾಕ್ಷ ಅಂಥೇಳಿ, ಅಕ್ಷ ಅಂದರೆ ಕಣ್ಣು, 1000 ಕಣ್ಣುಳ್ಳ ಅಂತ ಇಂದ್ರ ಅಂತೇಳಿ ಬೇಕಾದ್ರೆ ನಿನಗೆ ಹೆಸರು ಬರಲಿ, ನಿನಗೆ ಆ ತೊಂದರೆ ಬಾಧೆ ಬಿಟ್ಟದ್ದಲ್ಲ, ನಿನಗೆ ಮಾತ್ರ ಅವು ಯೋನಿ ರೂಪದಿಂದ ಕಾಣಿಸ್ತಿರ್ತಾವೆ, ನೋಡೋರಿಗೆ ಹಂಗಾಗೋದಿಲ್ಲ ಅಂಥೇಳಿ ಮತ್ತು ಒಂದು ಸ್ವಲ್ಪ ಶಮನ ಮಾಡ್ತಾರೋ ದೇವತೆಗಳು. ಪರಮಾತ್ಮ ಆಗಲಿ ಬ್ರಹ್ಮ ಆಗಲಿ ಇದನ್ನು ವಿಚಾರ ಮಾಡಿ ಅವನಿಗೆ ಮಾಡ್ತಾರೋ. ಅದಕ್ಕೆ ಅಂಥ ಇಂದ್ರನಿಗಾದ ಕಷ್ಟ ನಿನಗಾಗಿಲ್ಲ, ಯಾಕೆ ಚಿಂತೆ ಮಾಡ್ತಾ ಇದ್ದೀಯಾ? ಯಾಕೆ ಮೈತುಂಬ ಯೋನಿಯಾಗಿ ಅವನಿಗೆ ತಿಂಗಳಾದ ಅವತ್ರ ಕೆಲಸ ಮಾಡ್ತಿರ್ತಾವೆ ನೋಡ್ರಿ. ಯಾಕಂದ್ರೆ ಸೋರ್ತಿರ್ತದಲ್ಲ, ರಕ್ತ ಹೋಗ್ತಿರ್ತದೆ ತಿಂಗಳಿಗೊಮ್ಮೆ 2 ದಿನ 3 ದಿನ ಮುಟ್ಟಂತೇವಲ್ಲ, ಅದು ಹೋಗುವಾಗ ಇದನ್ನು ನಾವು ಈ ಭೂಮಿ ತಾಯಿ ತಗೊಂಡ್ಲಂತ್ರಿ, ನಾವು ಸ್ವಲ್ಪ ಉಪಯೋಗ ಮಾಡ್ತೇವೆ, ಅದನ್ನು ಚಿಂತೆಯನ್ನು ದೂರ ಮಾಡ್ತೇವೆ ಅಂತೇಳಿ ತಿಳಿದ ಭೂಮಿ ತಾಯಿ ಸ್ವಲ್ಪ ತೊಗೊಂಡ್ಲು. ಆಮೇಲೆ ಗಿಡ ಮರಗಳು ಅಂಟಾಗಿ ಸೋರ್ತದವಲ್ಲ ಅವು ತೊಗೊಳ್ತಾವು. ಇನ್ನೆರಡು ನನಗೆ ನೆನಪಾಗಲ್ತು, ಅವು ತಮ್ಮ ಸ್ವಲ್ಪ ತೊಗೊಳ್ತಾವೆ. ಅವು ತೊಗೊಂಡಲ್ಲಿ ಅದಕ್ಕೆ ಭೂಮಿ ಅಲ್ಲೆಲ್ಲಿ ನೀರು, ಕೆಲವು ನೀರು ಸವಳಾಗಿರ್ತಾವೆ, ಕೆಲವು ರುಚಿಯಾಗಿರ್ತಾವೆ. ಅದು ಎಲ್ಲೆಲ್ಲಿ ಅವನ ಅಂಶವನ್ನು ತಾವು ತೊಗೊಂಡು ಸ್ವೀಕಾರ ಮಾಡಿರ್ತಾವಲ್ಲ ಅಲ್ಲೇ ನೀರು ಸವಳಾಗಿರ್ತಾವಂತ್ರಿ. ಭೂಮಿ ತಾಯಿ ಒಂದೊಂದು ಕಡೆ ಬರಡು ಭೂಮಿ ಇರ್ತದೆ ನೋಡ್ರಿ, ಬಂಜರ ಭೂಮಿ ಅಂತೇವಲ್ಲ, ಅಲ್ಲಿ ಏನು ಬೆಳೀತಿರೋದಿಲ್ಲ. ಈ ಒಂದು ಇಂದ್ರನ ಶಾಪದಿಂದ ತೆಗೆದುಕೊಂಡಂಥ ವಿಚಾರಕ್ಕಾಗಿ ಆ ಭೂಮಿ ಹಾಗೆ ಇರ್ತದೆ ಅಂತ ಹಿಂಗೆ ಬರೀತಾರೆ. ಆ ರೀತಿಯಾಗಿ ಅವರು ತೊಗೊಂಡ್ರು, ಅದಾಯಿತು. ಹಂಗೆ ಇಂದ್ರನಿಗಾದ ಕಷ್ಟದಂತ ಯಾರಿಗಂತಾರವರು, ಸುರಪತಿಗಾದ ಲಜ್ಜೆ ನಾಚಿಕೆ, ಅಂಥದ್ದು ನಿನಗೇನಾಗಿಲ್ಲಲ್ಲಪ್ಪ, ಯಾಕೆ ಚಿಂತೆ ಮಾಡ್ತಾ ಇದ್ದೀಯ ನೀನು ಅಂಥೇಳಿ ಅಲ್ಲಿ ಹೇಳ್ಕೊತ ಬಂದ. ಇನ್ನು ಪಂಚಶರಣಿಗಾದ ಉರಿಯನು, ಉರಿ ಅಂದರೆ ಅಗ್ನಿ, ಪಂಚಶರ, ಪಂಚ ಅಂದರೆ 5, ಶರ ಅಂದರೆ ಬಾಣ, 5 ಬಾಣಗಳಿಂದ ಕೂಡಿದಂಥ ಕಾಮದೇವನಿಗೆ ಉರಿಯಲ್ಲಿ ಅಗ್ನಿಯಲ್ಲಿ ಪರಮಾತ್ಮನ ಉರಿಗಣ್ಣಿನಿಂದ ಸುಟ್ಟು ಬೂದಿಯಾದವ. ಅವನು ಲೋಕ ಕಲ್ಯಾಣಕ್ಕಾಗಿ ಎಲ್ಲರೂ ದೇವತೆಗಳು ವಿಷ್ಣು ತಂದೆ ಆದಂಥವೇ ಕಳಿಸಿಕೊಟ್ಟ. ತಾರಕಾಸುರನ ಹಾವಳಿ ಹೆಚ್ಚಾಗಿದೆ, ಆ ರಕ್ಕಸರನ್ನು ಕೊಲ್ಲಬೇಕತ್ತಿದ್ರೆ ಪರಮಾತ್ಮನ ಮಗನಾಗಿ ಹುಟ್ಟಿದ್ರೆ ಮಾತ್ರ ಅವನಿಂದ ನನಗೆ ಮರಣ. ಯಾಕಂದ್ರೆ ಆ ದಕ್ಷಾಬ್ರಹ್ಮ ಯಜ್ಞ ಮಾಡುವಾಗ ಆ ದಕ್ಷಾಬ್ರಹ್ಮನ ತಲೆ ಕಡ್ದಿರ್ತಾರಲ್ಲ, ಆವಾಗ ಇದು ಇನ್ನು ಇವ ತನ್ನ ಪಾರ್ವತಿನೂ ಯಜ್ಞಕುಂಡದಲ್ಲಿ ಬಿದ್ದು ಸತ್ತೋಗಿರ್ತಾಳು. ಇನ್ನು ನನಗೆ ಯಾವುದೂ ಬೇಡ ಅಂತೇಳಿ ತಿಳಿದ ತನ್ನ ಯೋಗ ಜ್ಞಾನದಲ್ಲಿ ಪರಮಾತ್ಮ ಕುಂತಿರ್ತಾನು. ಅದಕ್ಕೆ ಆ ರಾಕ್ಷಸ ಏನು ಮಾಡಿರ್ತಾನೆ ತಾರಕಾಸುರ, ಅಂಥವನಿಂದ ಮಗ ಹುಟ್ಟಿದ್ರೆ ಮಾತ್ರ ನನಗೆ
ನೋಡಪ್ಪ ನನಗೆ ಸಾವಿಲ್ಲ ಅನ್ನೋಂಥದ್ದು ಬೇಡ್ಕೋಬೇಡ. ಹುಟ್ಟಿದ ಮನುಷ್ಯರೆಲ್ಲರಿಗೂ ಸಾವು ಉಂಟು. ಸಾವು ಇದ್ದೇ ಇರ್ತದೆ, ಅದನ್ನು ಬಿಟ್ಟು ಬೇಡಕ್ಕೆ ನಮಗೆ ಹೊರ ಕೊಡೋಕ್ಕೆ ಬರೋದಿಲ್ಲ ಅಂದಾಗ, ಹಂಗಾರೆ ಸಾವು ಇದ್ದರೂ ನನಗೆ ಎಂಥ ಸಾವು ಕೊಡಬೇಕು? ಆ ಪರಮಾತ್ಮನ ಮಗನಿಂದ, ಅದು ಷಣ್ಮುಖ 6 ಮುಖಗಳಿಂದ ಕೂಡಿದಂಥ, ಅವ ಇನ್ನೂ ಮದುವೆ ಆಗಲಿಲ್ಲ, ಅವನಿಗೆ ಮತ್ತು ಮಗ ಹುಟ್ಟಲಿಲ್ಲ, ಅದಕ್ಕೆ ನನಗೆ ಕೊಟ್ಟರು ಅಂಥ ಮಗನಿಂದ ನನಗೆ ಸಾವಿರಲಿ ಅಂತ ಬೇಡ್ಕೊಂಡಿರ್ತಾನವ. ಆದಾಗ್ಯೂ ಅದನ್ನು ಬೇರೆ ಬೇರೆ ವಿಚಾರದಿಂದ ಮುಂದೆ ಪರಮಾತ್ಮನ ಇವ ಕಾಮದೇವ ಎಚ್ಚರ ಮಾಡ್ತಾನು, ತನ್ನ 5 ಬಾಣಗಳನ್ನು ಬಿಟ್ಟ. ಈಗ ಹೇಳಿದ್ವಲ್ಲ, ಅರವಿಂದ, ಅಶೋಕ, ನೀಲೋತ್ಪಲ, ಆಮೇಲೆ ಚೂತ, ನವಮಲ್ಲಿಕ, ಈ 5 ಬಾಣಗಳನ್ನು ಬಿಟ್ಟು ಪರಮಾತ್ಮನ ಎಚ್ಚರ ಮಾಡ್ತಾನು. ಅವನು ಧ್ಯಾನಸ್ಥನಾಗಿದ್ದವ ಎದ್ದು ಅಲ್ಲೇ ಪಾರ್ವತಿ ಬಂದು ತಪಸ್ಸರೆ ಮಾಡ್ತಿರ್ತಾಳು. ಅಂದರೆ ಪರ್ವತರಾಜನಲ್ಲಿ ಅದೇ ಪಾರ್ವತಿ ಮತ್ತು ಪುನರಾವತಾರ ತಾಳಿ ಮತ್ತು ನಾ ಪರಮಾತ್ಮನ ಅಕ್ಕನೋ ಅವನ್ನ ಒಲಿಸ್ಕೋತಾನಂತೇಳಿ ಅವಿದ್ದಲ್ಲಿಗೆ ಬಂದು ತಪಸ್ಸರೆ ಮಾಡ್ತಿರ್ತಾಳೆ. ಅವ ಎಚ್ಚರನ ಆಗ್ತಿರ್ತಲ್ಲ, ತಾನು ಧ್ಯಾನಾಸಕ್ತನಾಗಿ ಹಾಗೇ ಕೂತಿರ್ತಾನು. ಇಲ್ಲೇ ಕಾಮದೇವ ಬಾಣ ಬಿಡಂತಿಗೆ ನನ್ನ ಎಚ್ಚರ ಯಾರು ಮಾಡಿದರು, ನನಗೆ ಕಾಮಬಾಧೆಯನ್ನು ಯಾರು ಕೊಟ್ಟರು ಅಂಥೇಳಿ ಇವೆರಡೂ ಕಣ್ಣು ತೆರೆದು ನೋಡಲಿಲ್ಲ. ಈ ಉರಿಗಣ್ಣು ತೆಗೆದು ನೋಡಿದ, ಅಲ್ಲಿ ಎದುರಿಗೆ ಕಾಮದೇವ ಇರ್ತಾನು. ಆ ಕಾಮದೇವನ ಮೇಲೆ ತನ್ನ ಉರಿಗಣ್ಣು ಬಿಟ್ಟು ಅವನ ಸುಟ್ಟ ಭಸ್ಮ ಮಾಡಿದ ಅಂತ ಬರ್ತದೆ. ಅದಕ್ಕೆ ಅಂಥ ಒಂದು ಏನು ಪಂಚಚರಣಿಗಾದ ಉರಿಯನು, ಅಂಥ ಉರಿ ಅವನು ಸುಟ್ಟು ಭಸ್ಮ ಆಗುವಂಥ ತೊಂದರೆ ಕಷ್ಟ ನಿನಗಾಗಿಲ್ಲ, ನೀ ಯಾಕೆ ಚಿಂತೆ ಮಾಡ್ತಿ ಎಲೆ ಭಕ್ತ ಎಲೆ ಮಾನವ ಅಂಥೇಳಿ ಆ ಒಂದು ಉದಾಹರಣೆಯನ್ನು ಕೊಟ್ಟು ಇಲ್ಲಿ ಮುಂದೆ ಹೇಳ್ತಾರು. ಇನ್ನು ವರುಣಿಗಾದ ಊಣಿನೇನು, ವರುಣನಿಗಾದ ಊಣೇನು ನೋಡಲು. ಆ ಒಂದು ವರುಣದೇವ ಅಂದರೆ ಯಾರು? ಮಳೆರಾಜ. ಅದಕ್ಕೆ ಒಂದು ಅರುಣ ಅಂದರೆ ಸೂರ್ಯನ ಸಾರಥಿ, ವರುಣ ಅಂದರೆ ಮಳೆರಾಜ ಅಥವಾ ಸಮುದ್ರದೇವ. ಒಂದು ದಿವಸ ಸ್ವರ್ಗದಲ್ಲಿ ಇಂದ್ರಾದಿ ದೇವತೆಗಳು ಹಾಗೂ ಅಗಸ್ತ್ಯಾದಿ ಮುನಿಗಳು, ಅಂದರೆ ಇವರೇ 7 ಮಂದಿ ಮುನಿಗಳು ಕೂಡಿಕೊಂಡು ನಾರದರಿಂದ ಭಸ್ಮಧಾರಣೆ ಮಹಿಮೆಯನ್ನು ಶ್ರವಣ ಮಾಡುತ್ತಿದ್ದರು. ಅವರಷ್ಟರು ಕುಂತ ನಾರದ ಮಹರ್ಷಿಗಳು ಭಸ್ಮಧಾರಣೆಯ ವಿಭೂತಿ ಮಹಿಮೆಯನ್ನು ತಿಳಿಸ್ತಿರ್ತಾರೆ. ಅಲ್ಲಿ ಮಹಿಮೆಯನ್ನು ಶ್ರವಣ ಮಾಡುತ್ತಿದ್ದರು. ಆ ಕಾಲದಲ್ಲಿ ವರುಣನು ಅಲ್ಲಿಗೆ ಬಂದು ಅಮರಾವತಿಗೆ ದೈತ್ಯರು ದಾಳಿಯನ್ನು ಮಾಡುತ್ತಿದ್ದಾರೆ ಎಂದು ಬಂದು ಬಂದು ಹೇಳಿಬಿಟ್ಟವ. ಶಿವಪೂಜೆಯಲ್ಲಿ ಕರಡೆ ಬಿಟ್ಟ ಹಾಗೆ ಅವರು ಆ ರೀತಿ ಹೇಳ್ತಿರ್ತಾರೆ ವಿಭೂತಿ ಮಹಿಮೆ ಈ ಸಪ್ತ ಋಷಿಗಳ ಮುಂದೆ. ಅವಾಗ ನಾರದ ಹೇಳ್ತಿರ್ತಾನು, ಇವು ನಡುವೆ ಹೋಗಿ ಅವನು ಒಳ್ಳೆಯದನ್ನು ಹೇಳಿರ್ತಾನು. ಹಿಂಗೆ ರಕ್ಕಸರ ಹಾವಳಿ ಆಗ್ತಾಯಿದೆ, ಏನಂತಾರೋ ಅಲ್ಲಿ ಅಮರಾವತಿಗೆ ಅಂದರೆ ಇಂದ್ರನ ಒಂದು ಪಟ್ಟಣ, ಅದು ನಗರ. ದೈತ್ಯರು ದಾಳಿ ಮಾಡಲು ಬಂದು ಇಂದ್ರನಿಗೆ ಹೇಳಿದ, ಹಿಂಗೆ ದೈತ್ಯರು ಬಂದು ದಾಳಿ ಮಾಡಕತ್ತಾರು, ಇಂದ್ರಗ ಬಂದು ಹೇಳಿದ. ಆಗ ಅಗಸ್ತ್ಯರು ಇದನ್ನು ಕೇಳಿ, ಎಲೆ ವರುಣನೇ, ಇಂದ್ರನು ಚಿತ್ತೇಕಾಕೃತೆಯಿಂದ ಇಲ್ಲೇ ಆ ವಿಭೂತಿ ಮಹಿಮೆ ಶ್ರವಣ ಮಾಡ್ತಾ ಇದ್ದನು, ಅಂಥದ್ರಾಗ ಬಂದು ನೀನು ನಡುವುದು ಏನೋ ಹೇಳ್ತಾ ಇದ್ದೀಯಲ್ಲ. ಮಾಡಲಿಕ್ಕೆ ಕುಳಿತ ಕಾಲದಲ್ಲಿ ವಿಘ್ನ ರೂಪದಿಂದ ವಿಷಯಾಂತರ ಮಾಡಿಬಿಟ್ಟು ಮಾಡಿದೆ ನೀನು ದೈತ್ಯನಾಗೆಂದು ಶಾಪವಿಟ್ಟ. ಆ ವರುಣನಿಗೆ ನೀನು ಒಬ್ಬ ರಕ್ಕಸಾಗಿ ಸಾಯಿ ಅಂತೇಳಿ, ರಕ್ಕಸನಾಗಿ ಬಾಳು ಅಂತೇಳಿ ಶಾಪ ಕೊಟ್ಟ. ಯಾರು? ವರುಣದೇವನಿಗೆ. ವರುಣನಿಗಾದ ಊಣೇನು, ಅಂಥ ಶಾಪಕ್ಕೆ ಗುರಿಯಾಗಿದೆ ನೀನು? ಇಲ್ಲ. ಅದಕ್ಕೆ ಅದನ್ನೆಲ್ಲ ಚಿಂತೆ ಮಾಡೋಕ್ಕೆ ಹೋಗಬೇಡ, ಅವ್ರಿಗಾದ ಕಷ್ಟ ನಿನಗಾಗಿಲ್ಲ. ಈ ರೀತಿ ತಿಳ್ಕೊಂಡು ನೀನು ನಿಶ್ಶಾಪವೆಂದು ಅಗಸ್ತ್ಯರನ್ನು ಕೇಳಲು ಶಿವಭಕ್ತರ ಕೈಯಲ್ಲಿಯ ಭಸಿತವನ್ನು ಕಂಡ ಕೂಡಲೇ, ಅಂದರೆ ಮತ್ತು ಅವ್ನು ಕೇಳ್ಕೊಳ್ತಾನು, ನಾನು ಒಳ್ಳೆಯದೇ ಹೇಳಕ್ಕೆ ಬನ್ನಿ, ರಕ್ಕಸರು ಇಂದ್ರಾವತಿ ಪಟ್ಟಣಕ್ಕೆ ಲಗ್ಗೆ ಇಟ್ಟಿದ್ದಾರೆ, ಯುದ್ಧ ಮಾಡೋಕ್ಕೆ ಬಂದರು, ಆ ಒಳ್ಳೆಯ ವಿಚಾರವನ್ನು ತಿಳ್ಸಕ್ಕೆ ಬಂದ್ರೆ ನನಗೆ ಇವ್ನು ಶಾಪ ಕೊಟ್ಟ ಅಂಥೇಳಿ ಮತ್ತೆ ಹೋಗಿ ಬೇಡ್ಕೋತಾನಿವ. ಆವಾಗ ಇವ್ರು ಏನಂತಾರೋ, ಆಗ ವರುಣನು ಭಯಗ್ರಸ್ತನಾಗಿ ವರುಣದೇವ ನಿಶ್ಶಾಪವಾಗಿದೆಂದು ಅಗಸ್ತ್ಯರನ್ನು ಕೇಳಿಕೊಂಡ. ಇದು ಶಾಪ ಆಗೋದಿಲ್ಲಪ್ಪ, ನೀವು ಒಳ್ಳೆಯದೇ ಮಾಡಿದೆಯಾ, ಇದು ನಿಶ್ಶಾಪ ಆಗ್ತದೋ? ಯಾವಾಗ ಆಗ್ತದ ಕೇಳಲು ಶಿವಭಕ್ತರ ಕೈಯಲ್ಲಿಯ ಭಸಿತವನ್ನು, ಶಿವಭಕ್ತರ ಕೈಯೊಳಗಿನ ಭಸ್ಮವನ್ನು, ವಿಭೂತಿಯನ್ನು, ಈ ಆಧಾರ ಅಂತೇವಲ್ಲ, ಅದನ್ನು ನೀನು ಕಂಡ ಕೂಡಲೇ ಶಾಪ ನಿಶ್ಶಾಪ ಆಗೋದು, ಅವಾಗ ನಿನಗೆ ಒಳ್ಳೇದಕ್ಕದ್ದು ಹೋಗು ಅಂತೇಳಿ ಮತ್ತೆ ಆಶೀರ್ವಾದ ಮಾಡ್ತಾರೋ. ಆ ರೀತಿ ಅವಂಗೆ ಮತ್ತೆ ಆಗ್ತದೆ. ಅಂಥ ಕಷ್ಟ ನಿನಗೆ ಬಂದಿಲ್ಲ, ಅದಕ್ಕೆ ನೀನು ಚಿಂತೆ ಮಾಡೋಕ್ಕೆ ಹೋಗಬೇಡ, ವಿಚಾರ ಮಾಡಬೇಡ ಅಂಥೇಳಿ ಇದೇ ವಿಚಾರಗಳನ್ನು ಮತ್ತೆ ಇನ್ನು ಮುಂದಿನ ನುಡಿಯಲ್ಲಿ ಏನು ಹೇಳ್ತಾರೋ. ಇನ್ನು ಮತ್ತು 2ನೇ ನುಡಿಯೊಳಗೆ ಸೂರ್ಯದೇವ, ಆದಿಶೇಷ, ದಕ್ಷ ಬ್ರಹ್ಮ, ಅಗ್ನಿದೇವ, ಯಮ ಇವರು ಯಾವ ರೀತಿಯಿಂದ ದುಃಖಗಳನ್ನು ಅನುಭವಿಸಿದರು ಎಂಬುದನ್ನು ಮುಂದಿನ ಪದ್ಯದಿಂದ ವರ್ಣಿಸುತ್ತಾರೆ.
ಈ ಒಂದು 2ನೇ ಪದ್ಯದಲ್ಲಿಂದ ವರ್ಣಿಸ್ತಾರು. ರವಿಗಾದ ಭವನೇನು, ಅಹಿಪತಿಗಾದ ಭಾರವನು, ದಕ್ಷನಿಗಾದ ಕೊರತೆಯನು, ಹವ್ಯವಾಹನಿಗಾದ ಉರುದೇಡಂತಕವನು. ಆಮೇಲೆ ಇದ್ಯಾವುದಪ್ಪ ಇದು, ನೆನ್ನಿಸುವಾಗಾದ ಉರುದೇರವನು ಅಂದರೆ ಇವನಿಗೆ ಯಮದೇವನಿಗೆ ಅಂತಕ ಅಂದರೆ ಯಮದೇವ. ಆ ಅಂತಕನಿಗಾದ ಅಂದರೆ ಪರಮಾತ್ಮ ಬಂದ ತ್ರಿಶೂಲವನ್ನು ದೇವನಿಗೆ ತೀವಿತಾನಲ್ಲ, ಯಾರು ಮಾರ್ಕಂಡೇಯದ ಶಿವಧ್ಯಾನದಲ್ಲಿ ಕುಂತಾಗ ಅಂಥದ್ದು. ಆಗ ನೋಡಿದ್ರೆ ವಿಚಾರ ಮಾಡಿದ್ರೆ ನಿಂದು ಯಾವುದೂ ಅಲ್ಲ, ಇಂತಿಂಥವ್ರಿಗೆ ಇಂತಿಂಥ ಕಷ್ಟ ಬಂದವು, ಇವ್ರಿಗೆ ತೊಂದರೆ ಆಗ್ಯದ. ಅದಕ್ಕೆ ಅವ್ರು ಏನಂತಾರು, ರವಿಗಾದ ಭವನಿ. ರವಿ ಅಂದರೆ ಸೂರ್ಯದೇವ. ಆ ಸೂರ್ಯದೇವ ಬ್ರಹ್ಮಾಂಡವನ್ನು ಸುತ್ತುವ ಕಷ್ಟವನ್ನು, ಸೂರ್ಯನು ಜೀವನ್ಮುಕ್ತನಾಗಿದ್ದರು, ಆದರೆ ಅವ್ನು ಕಷ್ಟ ತಪ್ಪಿಲ್ಲ. ಹಗಲು ರಾತ್ರಿ ದಾವತಿಲ್ಲದೆ ತಿರುಗುತ್ತೀಹರು ಅಂತ ಬರ್ತದಲ್ಲ. ಪರಶಿವನಿಂದ ಪ್ರೇರಿತನಾದ ಪ್ರಾರಬ್ಧ ಕರ್ಮದೊಡನೆ ಯುಕ್ತನಾಗಿ ಬ್ರಹ್ಮಾಂಡವನ್ನೆಲ್ಲ ಸುತ್ತತಕ್ಕವನಂತಾಗಿದ್ದಾನೆ. ಇವನಿಗೆ ಒಂದು ಗಳಿಗೆಯೂ ಸಹ ಪುರುಸೊತ್ತಿಲ್ಲ. ನಮಗೆ ವಿಶ್ರಾಂತಿ ಮೊದಲಾದವುಗಳು ಬೇಕಾಗುತ್ತವೆ. ಇವನು ನಿತ್ಯ 24 ತಾಸು ಕಾರ್ಯ ಮಾಡಿದರೂ ವಿಶ್ರಾಂತಿಯೇ ಇಲ್ಲ. ಅಂಥ ಸೂರ್ಯನಿಗಾದ ತೊಂದರೆ ನಿನಗಾಗಿಲ್ಲ, ಅದಕ್ಕೆ ನೀನು ಚಿಂತೆ ಮಾಡಬೇಡ ಅಂತ ಸೂರ್ಯನ ಬಗ್ಗೆ ಹೇಳಿ, 2ನೇದು ಅಹಿಪತಿಗಾದ ಭಾರ. ಅಹಿ ಅಂದರೆ ಹಾವು, ಅಂದರೆ ಆದಿಶೇಷ. ಆ ಹಾವುಗಳ ಒಡೆಯಾರೋ ಆದಿಶೇಷ. ಅಹಿಪತಿಗಾದ ಭಾರ, ಭೂಮಿಯನ್ನೇ ಹೊತ್ಕೊಂಡು ನಿಂತ ನೋಡ್ರಿ, ಅವ್ನು ವಜ್ಜೆಗಿದೆ. ಯಾರು ಆದಿಶೇಷ ತಲೆ ಮೇಲೆ ಹೊತ್ಕೊಂಡನಂತೆ ಬರೀತಾರೆ ನೋಡ್ರಿ, ಅದು ಮತ್ತು ಕಥೆಯೊಳಗೆ ಬಂದದ. ಆದಿಶೇಷನು ಬ್ರಹ್ಮದೇವನ ಆಜ್ಞೆಯಂತೆ ಅಲ್ಲಾಡುವಂಥ ಬ್ರಹ್ಮಾಂಡವನ್ನು ತನ್ನ ತಲೆಯ ಮೇಲೆ ಹೊತ್ತುಕೊಂಡಿದ್ದಾನೆ. ಇಂಥ ಕಷ್ಟ ನನಗೆ ಬಂದಿಲ್ಲಪ್ಪ ಅಂದ. ಆ ಭಾರವನ್ನು ಹೊತ್ಕೊಂಡೆ ನಿಂತಾನೆ. ಆ ಭಾರವನ್ನು ಇಳಿಸೋರು ಸರಿಸೋರು ಆ ನೆತ್ತಿ ಉರಿದ್ರೂ ಸಹಿತ ಅಂಥ ಕಷ್ಟ ಸಹಿಸುವಂಥ ತನ್ನ ಹೆಡೆಯನ್ನೆತ್ತಿ ಅವ ಅಂಥದ ಒಂದು ಭೂಭಾರವನ್ನು ಹೊತ್ತಿದಾನು ಅಂಥೇಳಿ ಇಲ್ಲೇ ಅಂಥ ಅಹಿಪತಿ ಅಂದರೆ ಆ ನಾಗದೇವತೆಗಳ ಒಡೆಯನಾದಂಥ ಆದಿಶೇಷನಿಗೂ ಅಂಥ ಕಷ್ಟ ತಪ್ಪಿಲ್ಲ. ಅಂಥ ಕಷ್ಟ ನಿನಗೆ ಬಂದಿಲ್ಲ, ಅದರ ಸಲುವಾಗಿ ನೀನು ಈ ಉಳಿದದ್ದಕ್ಕೆ ಚಿಂತೆ ಮಾಡೋಕ್ಕೆ ಹೋಗಬೇಡ ಅಂತ ಹೇಳ್ತಾ ಮುಂದೆ ದಕ್ಷನಿಗಾದ ಕೊರತೆ. ದಕ್ಷ ಬ್ರಹ್ಮಂದು ಈಗ ಸ್ವಲ್ಪ ಒಂದು ಚುಟುಕಿನಲ್ಲಿ ಕತೆ ಹೇಳಿದ್ವಲ್ಲ. ದಕ್ಷ ಬ್ರಹ್ಮ ಅಂದರೆ ಪರಮಾತ್ಮನ ಮಾವ. ಅವನಿಗೆ 26 ಮಂದಿ ಮಕ್ಕಳಿರ್ತಾರೋ, ಅದ್ರಾಗ ಒಬ್ಬಕ್ಕಿನ್ನ ಪರಮಾತ್ಮ ಕೊಟ್ಟಿರ್ತಾನೆ. ಉಳಿದವ್ರದ್ದು ಮತ್ತು ಬೇರೆ ಬೇರೆ ಐತಲ್ಲ ಕತೆ. ಏನಂತಾರೆ ಅವರಿಲ್ಲಿ, ದಕ್ಷ ಬ್ರಹ್ಮನು ಒಂದು ಸಮಯದಲ್ಲಿ ಅಳಿಯನಾದ ಶಿವನ ಮನೆಗೆ ಹೋದಾಗ ಶಿವನು ತನ್ನ ಆದರ ಆತಿಥ್ಯವನ್ನು ಮಾಡದಿರಲು ಕೋಪಿಷ್ಠನಾಗಿ ಹಿಂದಿರುಗಿ ಮನೆಗೆ ಬಂದು, ಮಾವನ ಮನೆಗೆ ಹೋಗಿರ್ತಾನೋ, ಯಾವುದೋ ಕೆಲಸದ ನಿಮಿತ್ತ ಇದ್ದಾಗ ಹಳೆ ಬಂದದ್ದನ್ನು ಹೆಚ್ಚಿನ ಕಾಳಜಿ ಅವನು ಮಾಡೋದಿಲ್ಲ. ಯಾರೂ ಪರಮಾತ್ಮ. ಇವನಿಗೆ ಅಹಂಕಾರನೂ ಇರ್ತದೆ, ಅದನ್ನು ಶಮನ ಮಾಡ್ಬೇಕಂತ ತಿಳ್ಕೊಂಡು ಪರಮಾತ್ಮ ಹಂಗೆ ಉಪಯೋಗಿಸಿರ್ತಾನೆ ಬುದ್ಧಿ. ಹಿಂತಿರುಗಿ ಮನೆಗೆ ಬಂದು ಒಂದು ಯಜ್ಞವನ್ನು ಮಾಡಲು ಪ್ರಾರಂಭಿಸಿದ. ಆ ಯಜ್ಞವನ್ನು ಪ್ರಾರಂಭಿಸಿದಾಗ ಶಿವನಿಗೆ ಹವಿರ್ಭಾಗ ಕೊಡದೆ ಅವಮಾನ ಮಾಡಿದ. ಅವ ಯಜ್ಞ ಮಾಡಕತ್ತ ಎಲ್ಲ ದೇವತೆಗಳಿಗೂ ತ್ರಿಮೂರ್ತಿಗಳಿಗೂ ಹವಿರ್ಭಾಗ ಅಂತಂದ್ರೆ ಯಜ್ಞದ ಒಂದು ಊಟ ಅಂತೇವೆ ಅದಕ್ಕೆ. ಅವ್ರು ಮಾಡ್ತಿರ್ತಾರಲ್ಲ ಎಲ್ಲವನ್ನು ಹಾಕಿ ಅದು ಇಂಥ ದೇವತೆಗೆ ಸಲ್ಲಲಿ ಇಂಥ ದೇವತೆಗೆ ಸಲ್ಲಲಿ ಅಂಥೇಳಿ ಅರ್ಘ್ಯ ಬಿಡ್ತಿರ್ತಾರಲ್ಲ, ಅದು ಪರಮಾತ್ಮನಿಗೆ ಕೊಡೋದಿಲ್ಲವ. ಯಾಕೆ ಇವು ನಾ ಹೋದಾಗ ನನ್ನ ಕಾಳಜಿ ಮಾಡಿಲ್ಲ, ಅದಕ್ಕೆ ಇವನ್ನ ಕೊಡಬಾರ್ದು ಅಂತೇಳಿ ತಿಳಿದು ಹಾಗೇ ಬಿಟ್ಟಿರ್ತಾನೆ, ಮಾಡೋದಿಲ್ಲ ಇವ. ಯಾರೂ ದಕ್ಷ ಬ್ರಹ್ಮ ಶಿವನಿಗೆ ಹವಿರ್ಭಾಗವನ್ನು ಕೊಡದೆ ಅವಮಾನ ಮಾಡಿದ. ತನ್ನ ತಂದೆಯು ಯಜ್ಞ ಮಾಡುವ ಸುದ್ದಿಯನ್ನು ಕೇಳಿ ದಾಕ್ಷಾಯಣಿ ಅಂದರೆ ದಕ್ಷ ಬ್ರಹ್ಮನ ಮಗಳು ದಾಕ್ಷಾಯಣಿ ನಾರದರಿಂದ ಇದನ್ನು ತಿಳ್ಕೊಂಡು ಅಲ್ಲಿಗೆ ಹೋಗಲಿಕ್ಕೆ ಪತಿಯಾಜ್ಞೆಯನ್ನು ಕೇಳಿದರು. ಅಪ್ಪ ಯಜ್ಞ ಮಾಡ್ತಾಯಿದ್ದಾನೋ, ನಾನು ತವ್ರ ಮನೆಗೆ ಹೋಗ್ತಾನೆ ಅಂಥೇಳಿ ಭಾಳ ಪರಮಾತ್ಮನ ಕೇಳ್ಕೊತಾಳ್ರಿ. ಅವನು ನಮಗೆ ಅಸಹ್ಯನೂ ಮಾಡಿದಾನು, ನಮಗೆ ಆಹ್ವಾನನೂ ಕೊಟ್ಟಿಲ್ಲ, ನಮಗೆ ಹವಿರ್ಭಾಗವನ್ನು ಕೊಟ್ಟಿಲ್ಲ. ನಾವು ಯಾಕೆ ಅಲ್ಲಿ ಹೋಗೋಣ, ಹೋಗಬಾರ್ದು. ಅಲ್ಲಿ ಕರಿದವ್ರ ಮನೆಗೆ ಹೋದ್ರೆ ಮಾಡಿಲ್ಲ ಅಂತೇವಲ್ಲ, ಹಂಗೆ ಹೋಗಬಾರ್ದು ಅಂಥೇಳಿ ತಿಳಿದು ಅಲ್ಲಿಗೆ ಹೋಗಲಿಕ್ಕೆ ಪತಿ ಆಜ್ಞೆಯನ್ನು ಕೇಳಿದಳು. ಪತಿಯು ಹೋಗಬೇಡವೆಂದು ಎಷ್ಟೇ ಹೇಳಿದ್ರು ಆಕೆ ಹಠ ಹಿಡಿದ್ಲು, ನಾನು ಹೋಗೇ ತೀರಕ್ಕಿ. ಎಷ್ಟಾದರೂ ತವ್ರ ಮನೆ ಆಸೆ, ನಮ್ಮಪ್ಪ ಇಂಥ ದೊಡ್ಡ ಯಜ್ಞ ಮಾಡ್ತಾನು, ಎಲ್ಲ ದೇವತೆಗಳು ಬಂದರು, ನಾನು ಒಬ್ಬಾಕೆ ಆದರೂ ಹೋಗಾಕೆ ಅಂತೇಳಿ ತಿಳಿದ ಹೋಗಿಬಿಡ್ತಾಳೆ. ಪರಮಾತ್ಮನ ಬಿಟ್ಟ ತಾವೊಬ್ಬಾಕೆ ಹೋಗಿಬಿಡ್ತಾಳು. ಹೋಗಲಿಕ್ಕೆ ಪತಿ ಆಜ್ಞೆಯನ್ನು ಕೇಳಿದಳು. ಈ ರೀತಿಯಿಂದ ಹೇಳಿದರೂ ಕೇಳದೆ ನಂದಿಯನ್ನು ಕರ್ಕೊಂಡ
ಆಕಿ ಅಪ್ಪಿದ್ದಲ್ಲಿ ದಕ್ಷ ಬ್ರಹ್ಮಣ ಮಾಡೋ ಯಜ್ಞಕ್ಕೆ ಅಲ್ಲಿಗೆ ಬಂದಳು. ಕರೆದುಕೊಂಡು ತಂದೆಯ ಮನೆಗೆ ಹೋದಳು. ಆಗ ತಂದೆಯು ಅವಳಿಗೂ ಸತ್ಕಾರ ಮಾಡಲಿಲ್ಲ. ಹಳೆಯನೂ ಬಂದಿಲ್ಲ, ಅವಾಗ ಹವಿರ್ಭಾಗವನ್ನು ಕೊಟ್ಟಿಲ್ಲ. ಈಕಿನ ಕರಿಬೇಕನ್ನೋ ಮಗಳನ್ನೂ ಕರೀಲಿಲ್ಲ. ಆದ್ರೆ ಆತಿಥ್ಯನೂ ಮಾಡಲಿಲ್ಲ. ಬಾ ಮಗಳೇನನ್ನಲಿಲ್ಲ. ಆಕೆ ತಾಯಿ ಆದಂಥ ಆಕೆಯೂ ಕರೀಲಿಲ್ಲ. ಆಕೆಗೆ ಇನ್ನಷ್ಟು ಸಸೆ ಆಯಿತು. ಅಲ್ಲಿ ಗಂಡನ ಆಜ್ಞೆ ಮೀರಿ ಬಂದಿದ್ದೇನು, ಇಲ್ಲಿ ನಾನು ತವ್ರ ಮನೆ ಅಪ್ಪ ಕರಿತಾನಂತ ಬಂದೇನು, ನನಗೆ ಇಲ್ಲೂ ತಪ್ಪಿತು ಅಲ್ಲೂ ತಪ್ಪಿತು, ಇನ್ನು ನಾ ಜನ್ಮ ಇಡಬಾರ್ದು, ಮತ್ತು ಪುನಃ ನಾ ಪರಮಾತ್ಮನಲ್ಲಿಗೆ ಹೋಗಿ ನನ್ನ ಮುಖ ತೋರಿಸ್ಬಾರ್ದು ಅಂಥೇಳಿ ತಿಳಿದ ಆಕೆ ಅದೇ ಅವನು ಮಾಡುವಂಥ ಯಜ್ಞಕುಂಡದಲ್ಲಿ ಅಗ್ನಿಕುಂಡದಲ್ಲಿ ಹಾರಿ ಪ್ರಾಣವನ್ನು ಬಿಟ್ಟಲು ಅಂತ ಬರ್ತದೆ. ಅದಕ್ಕೆ ತನಗೂ ತನ್ನ ಪತಿಯಾದ ಶಿವನಿಗೂ ಆದ ಅವಮಾನಕ್ಕಾಗಿ ತನ್ನ ದೇಹವನ್ನೇ ಇಡಬಾರ್ದೆಂದು ನಿಶ್ಚಯಿಸಿ ಯಜ್ಞಕುಂಡದಲ್ಲಿ ಹಾರಿಕೊಂಡು ದೇಹ ತ್ಯಾಗ ಮಾಡಿದಳು. ಆಕೆ ಪ್ರಾಣ ಬಿಟ್ಟಳು. ಈ ಸಂಗತಿಯನ್ನು ಶಿವನು ತಿಳಿದು ಕೋಪಿಷ್ಠನಾಗಿ ತನ್ನ ಜಡೆಯನ್ನು ನೆಲಕ್ಕೆ ಅಪ್ಪಳಿಸಲು, ಆವಾಗ ಪರಮಾತ್ಮನಿಗಿದು ಗೊತ್ತಾಯಿತು. ಪಾರ್ವತಿ ಅಗ್ನಿಕುಂಡದಲ್ಲಿ ಹಾರಿದಳು, ತೀರ್ಕೊಂಡ್ಳು. ಇದು ಶಿವನಿಗೆ ಗೊತ್ತಾಯಿತು. ಅವನಿಗೆ ಬಹಳ ಸಿಟ್ಟು ಬಂದು ಏನು ಮಾಡ್ತಾನವ, ನಿಶ್ಚಯಿಸಿ ಯಜ್ಞಕುಂಡದಲ್ಲಿ ಈ ಸಂಗತಿಯನ್ನು ಶಿವನು ತಿಳಿದು ಕೋಪಿಷ್ಠನಾಗಿ ತನ್ನ ಜಡೆಯನ್ನು ನೆಲಕ್ಕೆ ಅಪ್ಪಳಿಸಿ, ಹಿಂಗೆ ಸಿಟ್ಟು ಬಂದು ತನ್ನ ಜಡೆಯನ್ನು ಹಿಂಗೆ ತಿರುವಿದಾಗ ವೀರಭದ್ರನು ಜನಿಸಿದ. ಅಲ್ಲಿ ವೀರಭದ್ರ ಹುಟ್ಟುತ್ತಾನು. ಅವಾಗಪ್ಪ ನನಗೆ ಆಜ್ಞೆ ಏನು ಅಂತ ಕೇಳ್ತಾನವ. ಜನಿಸಿದನು. ವೀರಭದ್ರನು ತನ್ನ ತಂದೆಯಾದ ಶಿವನ ಆಜ್ಞೆಯಂತೆ, ನೋಡಪ್ಪ ನಿಂದು ಏನು ಕೆಲಸಿಲ್ಲ, ಈಗ ಸದ್ದ ಹೋಗಿ ಆ ದಕ್ಷ ಬ್ರಹ್ಮನ ಸೆರವನ್ನು ಹಾರಿಸುವ, ನಿನ್ನ ತಾಯಿ ಯಜ್ಞಕುಂಡದಲ್ಲಿ ಬಿದ್ದು ಸತ್ತಲು, ನನಗೂ ನಿಮ್ಮ ತಾಯಿಗೆ ಅವ ಮರ್ಯಾದೆ ಕೊಟ್ಟಿಲ್ಲ, ಹೀಗಾಗಿದೆ ಅಂಥೇಳಿ ಒಂದು ಸಿಟ್ಟಿನಲ್ಲಿ ಮಗನಿಗೆ ಆಜ್ಞೆ ಮಾಡಿದ. ಯಾರಿಗೆ? ವೀರಭದ್ರನಿಗೆ. ಆ ವೀರಭದ್ರ ಹೋಗಿ ಆ ದಕ್ಷ ಬ್ರಹ್ಮನ ಹೋರಾಡಿ ಅವನ ತಲೆಯನ್ನೇ ಚೆಂಡಾಡಿದ ಅಂತ ಬರ್ತದೆ. ಯಜ್ಞ ಮಂಟಪಕ್ಕೆ ಹೋಗಿ ಅಲ್ಲಿದ್ದವ್ರನ್ನೆಲ್ಲ ಅಂಗವ್ಯಂಗರನ್ನಾಗಿ ಮಾಡಿ ದಕ್ಷಿಣ ತಲೆಯನ್ನು ಕತ್ತರಿಸಿ ಅಗ್ನಿಯಲ್ಲಿ ಹಾಕಿ ಅವನ ದೇಹಕ್ಕೆ ಒಂದು ಹೋತಿನ ತಲೆಯನ್ನು ತಂದು ಹಚ್ಚಿದರು. ಅದೇನೋ ಅವನು ರುಂಡಿಲ್ದ ಬಿದ್ದ. ಮತ್ತು ಅವನು ಮಡದಿ ಕೇಳ್ಕೊತಾಳು ಇದೆಲ್ಲ. ಮತ್ತು ದೇವತೆಗಳು ಬಂದು ಇನ್ನು ಅದೇ ತಲೆ ಹಾಕಕ್ಕೆ ಬರೋದಿಲ್ಲ, ಎಲ್ಲಾದರೂ ಒಂದು ದಕ್ಷಿಣ ದಿಕ್ಕಿಗೆ ಉತ್ತರ ದಿಕ್ಕಿಗೆ ಯಾವುದಾದ್ರೂ ಪ್ರಾಣಿ ಎಲ್ಲೇ ಇದ್ದರೆ ಇದು ಹೋತ, ಟಗರು ಅಥವಾ ಕುರಿ ಅಂತೇವಲ್ಲ, ಅಂಥ ತಲೆಯನ್ನು ಕಡ್ಕೊಂಡು ಬಂದು ಅವನ ರುಂಡಕ್ಕೆ ಹಚ್ಚರಿ ಅವನು ಮತ್ತೆ ಜೀವಂತ ಮಾಡ್ರಿ ಅಂತ ಹೇಳ್ತಾರೆ. ಆವಾಗ ಆ ಒಂದು ಟಗರಿನ ತಲೆಯನ್ನು ತಂದು ಹಾಕ್ತಾರೋ. ಅವನ ದಕ್ಷ ಬ್ರಹ್ಮ ಚಿತ್ರದಾಗ ಕೊಡ್ತಾರೆ ನೋಡ್ರಿ ಫೋಟೋದಲ್ಲಿ. ತಲೆಯನ್ನು ತಂದು ಹಚ್ಚಿದ್ರೆ ಇಷ್ಟು ಹಾನಿ ಅಂತೂ ನಿನಗಾಗಿಲ್ಲ ತಮ್ಮ, ಇಂಥ ಚಿಂತೆ ನೀನು ಮಾಡಕ್ಕೆ ಹೋಯ್ತು. ಹಂಗೆ ಸಮಯ ಇರಲಿ. ಮುಂದೆ ಹವ್ಯವಾಹನಿಗಾದ ಕೇಡು ಅಂದರೆ ಅಗ್ನಿದೇವನಿಗೆ ದಕ್ಷ ಬ್ರಹ್ಮಣ ಯಜ್ಞದಲ್ಲಿ ಹವಿರ್ಭಾಗಗಳನ್ನು ದೇವತೆಗಳೆಲ್ಲ ಕೊಟ್ಟವ ಅಗ್ನಿದೇವ. ಆದರೆ ಹಂಚು ಅಗ್ನಿದೇವನು ಮೊದಲು ಶಿವನಿಗೆ ಹವಿರ್ಭಾಗವನ್ನು ಕೊಡೋದು ಬಿಟ್ಟು ಮುಟ್ಟಿಸದ ಕಾರಣ ವೀರಭದ್ರನು, ಎಲೆ ಅಗ್ನಿ, ಶಿವದ್ರೋಹಿಗಳ ಗ್ರಹದಲ್ಲಿ ನೀನು ಊಟ ಮಾಡಲಿಕ್ಕೆ ಬಂದಿರುವೆಯಾ? ಅವನು ಪರಮಾತ್ಮ, ಎಲೆ ಅಗ್ನಿ ಶಿವದ್ರೋಹಿಗಳ ಗ್ರಹದಲ್ಲಿ ನೀನು ಊಟ ಮಾಡಲಿಕ್ಕೆ ಬಂದಿರುವೆಯಾ ಅಂಥೇಳಿ ಅಂದು ಅವನ 7 ನಾಲಿಗೆಗಳ, ಅಗ್ನಿದೇವನಿಗೆ 7 ನಾಲಿಗೆಗಳಂತ ಹೇಳ್ತಾರೆ. ಉರಿ ಹಿಂಗೆ ಯಾವಾಗಲೂ ಹೇಳ್ತಿರ್ತದೆ ನೋಡ್ರಿ, ಮೇಲ್ಮುಖವಾಗಿ 7 ನಾಲಿಗೆದಾವಂತ ಇದ್ದು ಅಂತ ಅವನಿಗೆ. ಆ 7 ನಾಲಿಗೆಯನ್ನು ಕತ್ತರಿಸಿದ. ಅಂಥ ಅಗ್ನಿದೇವನಿಗಾದ ತೊಂದರೆ ನಿನಗಾಗಿಲ್ಲ ತಮ್ಮ, ಅದಕ್ಕೆ ಅಂಥ ವಿಚಾರ ಮಾಡಬೇಡ. ಮುಂದೆ ಅಂತಕನಿಗೆನಿಸುವ ಎದೆಗೆ ಆದ ಊನೇನು ನಿನಗಾಗಿಲ್ಲ. ಅಂತಕ ಅಂದರೆ ಯಾರು? ಯಮಧರ್ಮರಾಯ. ಇನ್ನೊಂದು ಮಾತು ಮುಗಿಸೋನಂತೆ. ಅಂತಕನೆನಿಸುವ ಅವನಿಗಾದ ಉರದ ಏರುವನು. ಉರದ ಅಂದರೆ ಎದೆಗೆ ಚುಚ್ಚುತ್ತಾನಲ್ಲ, ಅಂಥ ಬಾಧೆ ನಿನಗಾಗಿಲ್ಲ. ಪರಮಾತ್ಮ ತನ್ನ ತ್ರಿಶೂಲದಿಂದ ಚುಂಚೆ ಅವನ ಹಿಂದಕ್ಕೆ ಸರಿಸ್ತಾನಲ್ಲ, ಅಂಥ ನೋವು ನಿನಗಾಗಿಲ್ಲ. ಅಂದರೆ ಮಾರ್ಕಂಡೇಯನು ತನ್ನ ಆಯುಷ್ಯವನ್ನು ಕುರಿತು ಶಿವಲಿಂಗವನ್ನು ತಬ್ಬಿಕೊಂಡು ಕಾಲದಲ್ಲಿ, ಅಂದರೆ ನನಗೆ ಆಯುಷ್ಯ ಹೆಚ್ಚು ಕೊಡಪ್ಪ ಪರಮಾತ್ಮ ಅಂಥೇಳಿ ಯಾವಾಗಲೂ ಶಿವಧ್ಯಾನದಲ್ಲಿ ಶಿವಲಿಂಗವನ್ನು ಅಪ್ಪಗೊಂಡ ಆ ಮಾರ್ಕಂಡೇಯ ಕೂತಿರ್ತಾನು, ಅಂದರೆ ಧ್ಯಾನ ಮಾಡ್ತಿರ್ತಾನು. ಯಮನು ಬಂದು ಪಾಶವನ್ನು ಹಾಕಿದ. ಅವನು ಸಾವು ಬಂದದಂತ ತಿಳಿದ ಅವನಿಗೆ ಹಗ್ಗ ಬಿಡ್ತಾನು. ಬಂದು ಪಾಶವನ್ನು ಹಾಕಿದ. ಆಗ ಭಕ್ತಾಭಿಮಾನಿಯಾದ ಶಿವನು ಲಿಂಗದಲ್ಲಿ ಉದ್ಭವಿಸಿ, ಭಕ್ತಾಭಿಮಾನಿಯವ ನನ್ನ ಧ್ಯಾನ ಮಾಡತಾನಲ್ಲ, ನನ್ನಂಥವನಿಗೆ ಇವು ಕಷ್ಟ ಕೊಡ್ತಾ ಇದ್ದಾನಲ್ಲ ಅಂತೇಳಿ ತಿಳಿದ ಪರಮಾತ್ಮನಲ್ಲೇ ಭಕ್ತಾಭಿಮಾನಿಯಾದ ಶಿವನು ಲಿಂಗದಲ್ಲಿ, ಆ ಲಿಂಗದೊಳಗೆ ಉದ್ಭವವಾಗಿ ಯಮನನ್ನು ಕುರಿತು ಶಿವಪೂಜೆ ಶಿವನಾಮ ಸ್ಮರಣೆ ಮಾಡತಕ್ಕವರ ಸಮೀಪಕ್ಕೆ
ಬರಕೂಡದೆಂದು ನಿಯಮ ಇರಿದ್ರೂ ಸಹಿತ ನೀನು ಅವನಿಗೆ ಹಗ್ಗ ಹಾಕಿ ಅವನ ಸಾವನ್ನ ನೀನು ಎಳ್ಕೊಳ್ತಾ ಇದ್ದೀಯಲ್ಲ, ನೀನು ಇಂಥ ಕೆಲಸ ಮಾಡಬೇಡ ಅಂಥೇಳಿ ತನ್ನ ತ್ರಿಶೂಲದಿಂದ ಆ ಯಮಧರ್ಮರಾಯನ ಎದೆಗೆ ತಿವಿದ, ಅವನು ಸೋಲಿಸಿದ ಎಂದು ಅವನ ಎದೆಗೆ ತನ್ನ ಕೈಯೊಳಗಿನ ತ್ರಿಶೂಲದಿಂದ ತಿವಿದನು. ಈ ರೀತಿ ಯಮನ ಎದೆಗೆ ಆದ ಗಾಯವನ್ನು ನೋಡಿದರೆ ನಿನಗೆ ಅಂಥ ಕಷ್ಟ ಬಂದಿಲ್ಲ ಅಂಥೇಳಿ ಹೇಳ್ತಾ 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 ಇದೇ ರೀತಿ ಇನ್ನೂ ಒಂದೆರಡು ನುಡಿಯಲ್ಲಿ ಮತ್ತೆ ಬೇರೆ ಬೇರೆ ಬೇರೆಯವರಿಗೆ ಆದ ಒಂದು ಹಾನಿ ಅದಾವು. ಆ ಕಥೆಗಳ ವಿಚಾರವನ್ನು ಮತ್ತೆ ಸ್ವಲ್ಪ ಸ್ವಲ್ಪ ಓದ್ತಾ ಯಾಕಂದರೆ ಮೇಲೆ ಕೇಳಿದರೆ ಅದನ್ನೇ ತಿಳ್ಕೊಂಡ್ರೆ, ಯಾಕಂದರೆ ಅಲ್ಲೆಲ್ಲಿ ನಾವು ಈ ನಿಜಗುಂಡ್ರ ಶಾಸ್ತ್ರವನ್ನು ಕೇಳ್ತಾನೆ ಇದ್ದೇವೆ, ತಿಳ್ಕೊಳ್ತಾ ಇದ್ದೆವು. ಎಷ್ಟೋ ಕೇಳಿದರೂ ಕಡಿಮೆನೇ ಇರ್ತದೆ. ಇವ್ರಿಗೆ ಇಂತಿಂಥ ಹಾನಿಯಾಗಿದೆ, ಅದಕ್ಕೆ ನನಗಾದಂಥ ನೋವಿಗೆ ನಾನು ಹೆದರ್ಲೆ ಯಾಕಂತೇಳಿ ತಿಳುವಂಥ ಧೈರ್ಯ ಬರಲಿ ನಮ್ಮಲ್ಲಿ ಅಂಥೇಳಿ ತಿಳಿದು ಇದೇ ರೀತಿಯಾಗಿ ತಿಳಿಸ್ತಾ ಹೋಗಿದರು. ಅದಕ್ಕೆ ನಾವು ನೀವುಗಳಿಗೆ ಅದೇ ನಿತ್ಯ ಶಾಸ್ತ್ರ ಶ್ರವಣ ಮಾಡ್ತಾ ಇರ್ತೀವಿ. ಇಬ್ಬರು ಸತಿಪತಿಗಳಿದ್ದರು. ಸ್ವಲ್ಪ ಹಂಗೆ ಮುಂದುವರಿ, ಇನ್ನೊಂದು 6-7 ನಿಮಿಷ. ಇಬ್ಬರು ಅವರು ಬಡವರಾದ್ರೂ ದಿನ ದುಡಿಮೆ ಮಾಡಿ ಚೆನ್ನಾಗಿ ಪರೋಪಕಾರತನ ಮಾಡಿಕೊಂಡು ಆಕೆ ಪತಿ ಸೇವೆಯನ್ನು ಮಾಡ್ತಿರ್ತಾಳು. ಅವ ತನಗಾದ ಅನೇಕ ರೀತಿಯಿಂದ ಪರರಿಗೆ ತೊಂದರೆ ಕಷ್ಟ ಬಂದರೆ ತಾನು ದುಡಿದದ್ದರಲ್ಲಿ ಮತ್ತೊಬ್ಬರಿಗೆ ತನ್ನ ಪ್ರಪಂಚಕ್ಕಷ್ಟು ಇಟ್ಕೊಂಡು ಸಹಾಯ ಮಾಡ್ತಿರ್ತಾನೆ. ಈ ರೀತಿ ಅವ್ರ ಜೀವನ ನಡೆದಿರ್ತದೆ. ಅದು ಮಡದಿಗೆ ಗೊತ್ತಿರ್ತದೆ, ಏನು ಮಾಡಲಿ, ಏನು ತಪ್ಪಿದೆ, ತಾನು ದುಡ್ಕೊಂಬರ್ತಾನೆ. ಹೆಚ್ಚಿನ ದುಡಿಮೆ ಬಂತಂದರೆ ನನಗಷ್ಟು ಇಡ್ತಾನೋ ತನಗೂ ಇಟ್ಕೋತಾನು, ಅಂದರೆ ಮನೆ ಸಂಸಾರಕ್ಕೆ ಇಟ್ಕೊಂಡು ಮತ್ತೊಬ್ಬರಿಗೆ ಕೊಡ್ತಾನಲ್ಲ ಅಂತೇಳಿ ತಿಳಿದಕ್ಕೂ ಅಂದರೆ ಅನ್ಯೋನ್ಯ ಭಕ್ತಿ ಇರ್ತದೆ. ಅವ್ರು ಸತಿಪತಿಗಳ ಒಂದಾದ ಭಕ್ತಿ ಹಿತ ಒಪ್ಪೋದು ಶಿವಂಗೆ, ಅಲ್ಲಿ ಅದನ್ನೇ ತಗೋಬೇಕು. ಅದಕ್ಕೆ ಅವ ಏನು ಮಾಡ್ತಾನೋ, ಒಂದೊಂದು ದಿವಸ ಜನರನ್ನು ಸೆರೆ ಬಿಡಿಸ್ಬೇಕು. ಗುಪ್ತ ಭಕ್ತಿ ಅಂತಾರೆ, ಅದಕ್ಕೆ ಗುಪ್ತ ದಾನ ಅಂತಾರೆ. ಅವ್ನು ದುಡಿದ್ರೊಳಗೆ ರೊಕ್ಕ ಏನು ಉಳಿತೈತಲ್ಲ, ಅವತ್ತು ಹೆಚ್ಚಿಗೆ ಹಣ ಬಂದಿತ್ತಂದ್ರೆ ತನ್ನ ಮನೆ ಸಂಸಾರಕ್ಕೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಅವೇನು ಮಾಡ್ತಾನೋ, ಸ್ವಲ್ಪ ಅದನ್ನು ಹಣ ತೊಗೊಂಡು ಹೋಗಿ ಸೆರೆದ ಅಂಗಡಿಗೆ ಹೋಗ್ತಾನು. ಹೋಗಿ ಅಷ್ಟು ಸೆರೆ ಎಷ್ಟದೇವು ನನ್ನಲ್ಲಿ ದುಡ್ಡು ಇದನ್ನು ತೊಗೊಳಪ್ಪ, ನಿಂದೆಲ್ಲ ಕೊಟ್ಟುಬಿಡು ಅಂಥೇಳಿ ಅದನ್ನು ಒಂದು ಕ್ಯಾಣದಲ್ಲೋ ಒಂದು ಗಡಿಗೆಯಲ್ಲೋ ತುಂಬ್ಕೊಂಡು ಬಂದು ತನ್ನ ಮನೆ ಹಿಂದಿನ ಚರಂಡಿ ಒಳಗೆ ಸುರುತ್ತಿರ್ತಾನೆ ರೀ. ಜನರು ಕುಡಿಬಾರ್ದು, ರೊಕ್ಕ ಹಾಳಾಗಬಾರ್ದು. ಕುಡುಕರ ಚಟಕ್ಕೆ ಬಿದ್ರಂದ್ರೆ ದುಡ್ಡೂ ಮನೆಯಲ್ಲಿ ಸಂಸಾರನೂ ಹಾಳಾಗ್ತಿರ್ತದೆ. ಇವತ್ತು ಒಂದು ದಿವಸ ಸೆರೆ ಇಲ್ಲ ಅಂತಂದ್ರೆ ಸುಮ್ಮನೆ ಮನೆಗೆ ಹೋಗ್ತಾರೆ ದುಡ್ಕೊಂಡು, ತಮ್ಮ ಮನೆಯಲ್ಲಿ ಸಂಸಾರನ ಚೆನ್ನಾಗಿ ಮಾಡ್ತಾರೆ, ದುಡ್ದದ್ದು ಹೆಂಡತಿ ಕೈಯಾಗಾರ ಕೊಡ್ತಾರೋ. ಈ ರೀತಿಯಾಗಿ ಅವನು ವಿಚಾರ ಮಾಡಿ ತನ್ನಲ್ಲಿ ಏನು ಉಳಿದಿರ್ತದೆ ದುಡ್ಡ, ಆ ದುಡ್ಡನ್ನು ಆ ಸೆರೆ ಮಾರವನಿಗೆ ಕೊಟ್ಟು ಅವನಲ್ಲಿ ಇರುವಂಥ ಸೆರೆಯನ್ನೆಲ್ಲ ತಂದು ಹಿತ್ತಲ್ದಾಗ ಒಗಿತಿರ್ತಾನೆ. ಅದನ್ನು ಮಡದಿ ನೋಡ್ತಿರ್ತಾಳು. ಆ ಉಳಿದ ಜನ ಏನು ಮಾಡ್ತಾರೆ, ಇವ ಏನಪ್ಪ ಇಷ್ಟು ಒಳ್ಳೆಯವಂತಾರೆ ಹಂಗೆ ಹೇಳ್ತಾರೋ, ಇಲ್ಲಿ ಸೆರೆದ ಅಂಗಡಿಗೆ ಬರ್ತಾನೋ, ಸೆರೆ ಕುಡಿತಾನೋ, ಅವ್ರು ಅದಕ್ಕೆ ಹೊಕ್ಕಾಣಂತ ತಿಳ್ಕೊಂಡಿರ್ತಾರೆ ನಿಮ್ಮಂಥವ್ರು ಅಲ್ಪ ಬುದ್ಧಿದ್ದವರು ಅಂಥೇಳಿ ಅದನ್ನೊಂದು ನೋಡಿರ್ತಾರೆ. ಆಮೇಲೆ ಮತ್ತೊಂದು ಸಮಯದಲ್ಲಿ ಏನು ಮಾಡ್ತಾನೆ, ಹಿಂಗೆ ದುಡ್ಕೊಂತ ಹೋಗಿ ಬಂದಾಗ ಆ ದುಡ್ಡವನ್ನು ವೇಶ್ಯರ ಓಣಿಗೆ ಹೋಗ್ತಾನು. ವೇಶ್ಯಾವಾಟಿಕೆಯಲ್ಲಿದ್ದಂಥ ಆ ಓಣಿಗೆ ಹೋಗಿ ಅವರು ಯಾರ್ದೋ ಒಬ್ಬರು ಬಾಗಿಲ ತೆಗೆಸ್ತಾನೋ ರಾತ್ರಿ ಸಮಯದಲ್ಲಿ ಹೋಗಿ. ಅದನ್ನು ರಾತ್ರಿ ಬೇರೆ ಬೇರೆ ಜನ ನೋಡಿರ್ತಾರೋ. ಇವ ಏನಪ್ಪ ಇವ ಇಂಥವಂತಾರ ಅಲ್ಲಿ ಸೆರೆದ ಅಂಗಡಿಗೆ ಹೋಗ್ತಾನೋ, ಸೆರೆ ಕುಡಿದು ಬರ್ತಾನೋ, ಇಲ್ಲಿ ಸುಳ್ಯಾರ ಮನೆಗೆ ಹೋಗ್ತಾನೋ, ಇವಂದು ಇದೆಲ್ಲ ಕೆಲಸ ಅಂತೇಳಿ ತಿಳ್ಕೊಂಡು ಇವನಿಗೆ ಹೆಚ್ಚಿನ ಮರ್ಯಾದೆ ಬೆಲೆಯನ್ನೇ ಕೊಡ್ತಿರೋದಿಲ್ಲ. ಅಲ್ಲಿ ಹೋಗಿ ಬಾಗಿಲ ತೆಗೆಸ್ತಾನೋ. ಆಕೆ ಪಾಪ ಮಾಮೂಲಿ ಬಾಗಿಲ ತೆಗಿತಾಳ್ರಿ. ತೆಗೆದಾಗ, ನೋಡಮ್ಮ ನೀನು ಇಲ್ಲಿ ಒಂದು ಸ್ವಲ್ಪ ನನ್ನ ಕಡೆ ಹಣ ಐತಿ, ಇದನ್ನು ಇಟ್ಕೋ, ಇದನ್ನು ನೀನು ಸಂಸಾರಕ್ಕೆ ಇಟ್ಕೋ, ಯಾರು ಬಂದರೂ ಬಾಗಿಲ ತೆಗಿಬೇಡ. ಅವರು ತಮ್ಮ ಮಡದಿ ಮಕ್ಕಳಿಗೆ ಕಷ್ಟ ಕೊಟ್ಟು ಸಂಕಟ ಕೊಟ್ಟು ವೇಶ್ಯರ ಮನೆಗೆ ಬಂದು ತಮ್ಮ ದುಡ್ಡು ಹಾಳು ಮಾಡ್ಕೊಂಡು ಹೋಗ್ತಾರೋ. ನಿನ್ನ ಶರೀರ ಹಾಳಾಗ್ತದೆ, ಅವ್ರದ್ದು ಹಾಳಾಗ್ತದೆ, ಖರ್ಚಾಗ್ತದೆ. ಇವತ್ತು ಒಂದಿನ ನೆಮ್ಮದಿಯಿಂದ ಮಾಡು, ಅಥವಾ 2-3 ದಿವಸ ನೀ ಆರಾಮದಿಂದ ಇರು, ಯಾರು ಬಂದರೂ ಬಾಗಿಲ ತೆಗಿಬೇಡ, ನಿನ್ನ ಕರ್ತವ್ಯ ನೀ ಮಾಡಬೇಡ ಅಂತೇಳಿ ವೇಶ್ಯೆಗೆ ಹೇಳಿ ಆ ದುಡ್ಡನ್ನು ಅಲ್ಲಿ ಕೊಟ್ಟು ಮನೆಗೆ ಬರ್ತಿರ್ತಾನೆ ನಾವು. ಇದನ್ನೆಲ್ಲ ಇವರೆಲ್ಲ ನೋಡಿರ್ತಾರೆ. ಮಡ್ದು ಬಂದು ಯಾಕೆ ಹಿಂಗೆ ಮಾಡ್ತೀಯ, ಜನರು ಏನೋ ತಿಳ್ಕೊತಾರೋ, ನಮಗೆ ಬೆಲೆ ಕೊಡೋದಿಲ್ಲ, ನಾಳೆ ನಾವು ಸತ್ರು ಸಹಿತ ಎಳೆದು ಹೋಗಿ ಹೂಣವ್ರು ಸಹಿತಿಲ್ಲ ನಮ್ಮನ್ನು, ನೀನು ಇಂಥದ್ದು ಮಾಡಬೇಡ, ಇದನ್ನ ಯಾಕೆ ಮಾಡ್ತೀಯ ನೀನು, ಇದೇನು ನನಗೆ ಸರಿ ಕಾಣಿಸಲ್ಲ ಅಂತಾಳು. ನಿನಗೆ ಹಾಕ್ಬೇಕು ಬಿಡು, ಆ ಸಾವಿನ ಚಿಂತೆ ನಿನಗೆ ಹಾಕಿ ಬಿಡು, ಏನಾದರೂ ಆಗಲಿ ಆ ಪರಮಾತ್ಮ ಅವನು ನೋಡೋದಿಲ್ಲ. ಏನು ನಾ ಮಾಡೋ ಕೆಲಸ ಸತ್ಯಮೇವ ಜಯತೆ ಅಂತೇವಲ್ಲ, ಈ ಭಕ್ತ ಗುಪ್ತಿಯನ್ನು ನಾನು ಮಾಡ್ತಾ ಇರೋದು ಆ ಪರಮಾತ್ಮನಿಗೆ ಅರಿದೇ ಇರೋದಿಲ್ಲ. ಯಾಕಂತಂದ್ರೆ ಅವನ ಮನಸ್ಸು ಬಂತಂದ್ರೆ ಈ ಊರು ಆಳುವಂಥ ರಾಜಾನೇ ಬಂದು ಒಳ್ಳೆಯ ಪುರೋಹಿತರನ್ನು ಕರೆಸಿ ತನ್ನ ಆಶ್ರಯದಲ್ಲಿರುವಂಥ
ಆಚಾರ್ಯಗಳನ್ನು ಕರೆಸಿ ನಾನು ಸತ್ನಂತಂದ್ರೆ ಅವರನ್ನು ಕರೆದ ಎಲ್ಲ ರೀತಿಯಿಂದ ಒಂದು ಸಂಸ್ಕಾರ ಕಾರ್ಯವನ್ನು ಮಾಡಿ ಒಂದು ರಾಜ ಮರ್ಯಾದೆಯಿಂದ ನನ್ನ ಹೂಳ್ತಾನೋ ಮಾಡ್ತಾನೋ ಆ ಕೆಲಸ ಅದ್ರ ಚಿಂತೆ ನಿನಗ್ಯಾಕೆ ಬೇಕು, ಈ ರಾಜನ ಬಂದು ಮಾಡ್ತಾನೋ ಅಂಥ ಪ್ರಸಂಗ ಬಂದ್ರೆ ಅಂತೇಳಿ ಹೆಂಡ್ತಿನ ಸಮಾಧಾನ ಮಾಡ್ತಿರ್ತಾನವ. ಆವಾಗ ಆಯಿತು ಬಿಡು ಅಂತೇಳಿ ಸುಮ್ಮನೆ ಹಾಕ್ಕೊಳಕಿ. ಹಿಂಗೆ ಒಂದಾನೊಂದು ದಿವ್ಸ ಹಿಂಗೆ ಅಡ್ಡಾಡ್ತಾ ಇರುವಾಗ ಅವನಿಗೆ ಯಾವುದೋ ಒಂದು ಆರಾಮಿರೋದಿಲ್ಲ, ರೋಗ ಬಂದು ರೋಡಿನಲ್ಲೇ ಬಿದ್ದು ಸಾಯ್ತಾನವ. ಅವಾಗ ಎಲ್ಲ ಜನಗಳು ಹಿಂಗೆ ನೋಡ್ತಿರ್ತಾರೋ, ಅವ ಹುಡುಕ, ಸುಳ್ಯರ ಸಂಘ ಮಾಡುವ, ಅವನ್ನ ಯಾರು ಮಾತಾಡಿಸ್ಬೇಡ್ರಿ, ಅವನು ಮುಟ್ಟಬೇಡ್ರಿ, ಅವನ ಪಾಪ ನಮಗೆ ಹತ್ತದ ಅಂತೇಳಿ ನೋಡ್ಕೊಂತ ಕಟ್ಟಿ ಮೇಲೆ ಕೂತು ಬರೀ ಮಾತಾಡ್ತಿರ್ತಾರೋ. ಅವನು ಸತ್ತ ವಿಷಯಗಳನ್ನು ಅಥವಾ ಅವನ ಮನೆಗೆ ಹೋಗಿ ಮುಟ್ಟಿಸ್ಬೇಕಂತೇಳಿ ಯಾರೂ ಸಹಾಯ ಮಾಡ್ತಿರೋದಿಲ್ಲ. ಆ ಸಮಯದಲ್ಲಿ ಆ ಊರ ರಾಜ ಇದ್ದಂಥವ ಗುಪ್ತ ವೇಷಧಾರಿಯಾಗಿ ಬಂದು ಊರಲ್ಲಿ ಓಣಿಯಲ್ಲಿ ಏನು ನಡೀತದೆ ಅಂತ ತಿಳ್ಕೊಂಡು ಬೇರೆ ವೇಷ ಹಾಕ್ಕೊಂಡು ಬಂದು ಅಲ್ಲೆಲ್ಲೆಲ್ಲೆಲ್ಲಿ ಅಡ್ಡಾಡ್ತಿರ್ತಾನು. ಅಲ್ಲಿ ಹೆಣ ಬಿದ್ದಿರ್ತದೆ, ಇವರು ಮಾತಾಡ್ತಿರ್ತಾರೋ, ಏನಪ್ಪ ಇವ್ರು ಹಿಂಗೆ ಕುಂತಾರೋ, ಹೆಣವನ್ನು ಎತ್ಕೊಂಡಾರು ಹೋಗಬೇಕು, ಅದನ್ನು ಏನಾರು ಮಾಡಬೇಕು ಅಥವಾ ಅವನ ಮನೆಯಲ್ಲಿ ಎತ್ತಿಗೆ ಅಲ್ಲಿ ಸಾಗಿಸ್ಬೇಕು, ಇದು ಕೆಲಸ ಆಗೋಲ್ಲ ಏನಂತ ತಿಳಿದ ಅಲ್ಲಿ ಹೋಗಿ ಅವ್ರನ್ನ ಕೇಳ್ತಾನು. ಹೇಗಿಲ್ರಿ ಅವ ಚಟಗಾರವ, ಅಂಥವ ಕೆಟ್ಟವ ಇಂಥವ ಕೆಟ್ಟವ, ಅವನು ಮುಟ್ಟಿದ್ರೆ ನಮಗೆ ಪಾಪ ಬರ್ತದೆ, ಆ ಕೆಲಸ ನಾವು ಮಾಡೋದಿಲ್ಲ ಅಂಥೇಳಿ ಈ ರೀತಿ ಹೇಳ್ತಾನು. ಅವರೆಲ್ಲರೂ ಕೂಡಿ ಹೇಳ್ತಾರೋ. ಹಿಂಗೆ ಅವ ರಾಜ ಅವ್ರಿಗೆ ಗೊತ್ತಿಲ್ಲ, ಮಾರುವೇಷದಿಂದ ಬಂದಿರ್ತಾನು. ಅವ ಏನು ಮಾಡ್ತಾನೋ, ಏನೇ ಆಗಲಿ ನನ್ನ ಕೆಲಸನ ಮಾಡಬೇಕು, ಪ್ರಜೆಗಳ ಸುಖ ಕಾರ್ಯಗಳನ್ನು ನಾನು ಮಾಡಬೇಕು, ನಾನು ಒಬ್ಬನಾದರೂ ಹೊತ್ಕೊಂಡು ಹೋಗ್ಕಣಂತೇಳಿ ಅವನ ಹೆಗಲ ಮೇಲೆ ಹೊತ್ಕೊಂಡು ಹೋಗಿ ಅವನು ಮನೆಗೆ ಹೋಗಿ ಮುಟ್ಟಿಸ್ತಾನೋ, ಹೆಂಡತಿ ಬಾಗಿಲ ತೆಗೆಸ್ತಾನೋ. ಆಕೆ ಬಂದು ಬಾಗಿಲ ತೆಗಿತಾಳು, ಅವನು ಹೆಣ ನೋಡಿ ಅಳಕ್ಕೆ ಶುರು ಮಾಡ್ತಾಳು. ಆವಾಗ ನಾ ಎಷ್ಟು ಹೇಳಿದ್ದೀನಿ ನಿಮಗೆ, ಏನಾಯಿತು ಮತ್ತು ಇಂಥ ಕೆಲಸ ಮಾಡಬೇಡಂದು, ಜನರು ನಮ್ಮನ್ನು ನಾಳೆ ಸತ್ರು ಸಹಿತ ಬಾಯಾಗ ಒಂದು ಗುಟ್ಟಕ್ಕೆ ನೀರನ್ನು ಬಿಡೋದಿಲ್ಲ ಅಂತಿದ್ದೀನಿ ನಾನು. ನೀನು ಇಂತಿಂಥ ಕೆಲಸ ಸುಮ್ಮನೆ ಮಾಡ್ತಿದ್ದಿ, ಮತ್ತೊಬ್ರಿಗೆ ಉಪಕಾರ ಮಾಡೋಕ್ಕೆ ಹೋಗಿ ಬಂದ ಹಣವನ್ನು ಆ ಸೆರೆ ತಂದು ಕವಲ್ಯಾಗ ಸುರುತ್ತಿದ್ದಿ, ಆಮೇಲೆ ದುಡ್ಡು ಒಯ್ದು ಅಲ್ಲಿ ವೇಶ್ಯಾರಿ ಮನೆಗೆ ಹೋಗಿ ಕೊಡ್ತಿದ್ದಿ. ಇದನ್ನೆಲ್ಲವನ್ನು ಆಡ್ಕೊಂಡು ಅಳಕ್ಕೆ ಶುರು ಮಾಡ್ತಾಳು. ಆದರೆ ರಾಜನಿಗೆಲ್ಲ ಮಾರುವೇಷದಿಂದ ಬಂದ್ರೂ ಗೊತ್ತಾಗಿರ್ತದೆ, ತಿಳ್ಕೊಳ್ತಾನು. ಅಲ್ಲಮ್ಮ ಇವರೆಲ್ಲ ಇಷ್ಟು ಕೆಟ್ಟವ್ರು ಅಂತಾರು, ನಿನ್ನ ಗಂಡ ಇಷ್ಟು ಒಳ್ಳೆಯವಂತ ನೀ ಹೇಳ್ತೀಯಲ್ಲ ಅಂಥೇಳಿ ಆಕಿನ ಮತ್ತೆ ಸಮಾಧಾನ ಮಾಡ್ತಾನವ. ಏನು ಚಿಂತೆ ಮಾಡಬೇಡ, ನಾನು ಬಂದದ್ದೀವಕ್ಕಿಗೆ ಗೊತ್ತಿಲ್ಲ, ನಾನು ರಾಜನಾದಂಥದ್ದು ಗೊತ್ತಿಲ್ಲ, ಇಂಥ ಒಳ್ಳೆಯ ಕಾರ್ಯ ಮಾಡುವಂಥ ಇಂಥ ಸತ್ಯಪೇತೆಗಳಿದ್ದಾಗ ಇವನ ಶವ ಸಂಸ್ಕಾರ ಮಾಡೋದು ನನ್ನ ಕರ್ತವ್ಯ ಐತಿ ಅಂಥೇಳಿ ರಾಜ ಮರ್ಯಾದೆಯಿಂದ ಆಚಾರ್ಯಗಳನ್ನು ಕರೆದು ಅವನ ಶವ ಸಂಸ್ಕಾರವನ್ನು ಒಳ್ಳೆಯ ಒಂದು ರೀತಿಯಿಂದ ಮಾಡಿ ಅವನು ಹೂಣು ಬರ್ತಾರಂಥೇಳಿ ಒಂದು ದೃಷ್ಟಾಂತ ಕಥೆಯಲ್ಲಿ ಬರ್ತದೆ. ಅದಕ್ಕೆ ನಾವು ಯಾವಾಗಲೂ ಮಾಡಿದನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರವ, ಮಾಡಿದನೆನ್ನದಿರ ಲಿಂಗಕ್ಕೆ, ಮಾಡಿದನೆನ್ನದಿರ ಜಂಗಮಕ್ಕೆ, ಮಾಡಿದನೆಂಬುದು ಮನದಲ್ಲಿ ಹೊಳೆಯದಿದ್ದರೆ ಕೂಡಿಕೊಂಡಿರಪ್ಪ ನಮ್ಮ ಕೂಡಲ ಸಂಗಮ ದೇವ ಅಂದಂಗೆ ಏನೇ ಮಾಡಿದರೂ ನಾವು ಮಾಡಿದೆ ಅನ್ನೋದು ಆ ಭಾವ ಇರಬಾರ್ದು. ಆ ಪರಮಾತ್ಮಂದ ಐತಿ. ಯಾವುದೋ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ರೂ ಅದನ್ನು ಬಾಯಿ ಬಿಚ್ಚಿ ಹೇಳಿ ಮಾಡಬಾರ್ದು. ಈಗ ಹೇಳಿದ್ವಲ್ಲ, ಆಡದೆ ಮಾಡುವ ರೂಢಿಯೊಳಗೆ ಉತ್ತಮ ಅಂತೇಳಿ, ಆ ರೀತಿಯಾಗಿ ಅವನು ಒಳ್ಳೆಯ ಕೆಲಸನ ಮಾಡಿದ್ದ. ಅವನಿಗೆ ಒಳ್ಳೆಯ ಸಾವನ್ನು ಬಂತು, ರಾಜನೇ ಹೋಗಿ ಅಲ್ಲಿ ಶವ ಸಂಸ್ಕಾರ ಮಾಡಿ ಮುಗಿಸ್ತಾನು. ಹಿಂಗೆ ನಾವು ನೀವುಗಳೆಲ್ಲ ಏನೇ ಮಾಡಿದ್ರು ಎಂಥ ಮಾಡಿದ್ರೂ ಎಷ್ಟು ಸಾಧ್ಯತೆ ಅಷ್ಟು ನಮ್ಮ ಕೈಲಾದ ಸೇವೆಯನ್ನು ನಮ್ಮಲ್ಲಿ ಇದ್ದಂಥದ್ದು, ಸೊಡರೆಣ್ಣೆ ತೀರಿದರೆ ಕೊಡನೆತ್ತಿ ಹುಯ್ಯುವರೆ, ಕೊಡಬೇಡ ಕೊಡದೇ ಇರಬೇಡ, ಧರ್ಮವು ಬಿಡಬೇಡವೆಂದ ಸರ್ವಜ್ಞ. ಒಂದು ದೀಪದ ಎಣ್ಣೆ ತೀರೈತೆ ಅಂಥೇಳಿ ಭಾಳ ದೀಪ ಹಚ್ಚಿ ಬೆಳಕು ಮಾಡ್ಬೇಕಂತ ಒಂದು ಕೊಡ ಎಣ್ಣೆ ಸುರಿದ್ರೆ ಆ ದೀಪ ನಿಲ್ತದೇನು, ದೀಪನೂ ಆರಿ ಹೋಗ್ತತಿ, ಎಣ್ಣೆನೂ ವೇಸ್ಟಾಗಿ ಹೋಗ್ತತಿ. ಅದ್ರ ಸಲುವಾಗಿ ಸೊಡರೆಣ್ಣೆ ತೀರಿದರೆ ಕೊಡನೆತ್ತಿ ಹುಯ್ಯುವರೆ, ಕೊಡಬೇಡ ಅಂಥವ್ರಿಗೆಲ್ಲ ಕೊಡಕ್ಕೆ ಹೋಗಬೇಡ, ಹೆಚ್ಚಿಂದ ಕೊಡಕ್ಕೆ ಹೋಗಬೇಡ, ಕೊಡಬೇಡ ಕೊಡದೇ ಇರಬೇಡ. ಎಲ್ಲಿ ಕೊಡಬೇಕು, ಯಾಕೆ ಕೊಡಬೇಕು, ಎಷ್ಟು ಕೊಡಬೇಕು, ಯಾವಾಗ ಕೊಡಬೇಕು ಅನ್ನೋ ನಿಯಮಗಳದಾವಲ್ಲ, ಅದನ್ನು ಹಿಡ್ಕೊಂಡು ನೀನು ಮಾಡು, ಧರ್ಮವೇ ಬಿಡಬೇಡವೆಂದ ಸರ್ವಜ್ಞ. ನೀತಿ ನ್ಯಾಯ ಧರ್ಮಕ್ಕನುಸಾರವಾಗಿ ಪರೋಪಕಾರ್ತನ ಮಾಡು ಅಂತೇಳಿ ಹೇಳಿದಂಗೆ. ಅದಕ್ಕೆ ಅಂಥ ಚಿಂತೆ ಕಷ್ಟ ತೊಂದರೆ ನಿನಗೆ ಬಂದಿಲ್ಲಪ್ಪ, ಮೊದಲಿನವ್ರಿಗೆ ಹಿಂಗೆಲ್ಲ ಆಗೈತಿ, ಆ ಚಿಂತೆಯನ್ನು ನೀನು ಮಾಡಬೇಡ, ಅವರಿಗೆ ಆದ ನೋವನ್ನು ನೀನು ವಿಚಾರ ಮಾಡಿ ನಿನ್ನಲ್ಲಿ ಸಹನೆ ತಾಳ್ಮೆಯನ್ನು ತಂದುಕೊಂಡು ನೀನು ಮುಂದುವರಿ ಅಂತ ಹೇಳಿ ತಿಳಿಸಿದಾರಿಲ್ಲೇ. ಅದರಂತೆ ನಾವು ನೀವುಗಳು ನಿತ್ಯ ಶಾಸ್ತ್ರ ಶ್ರವಣ ಮಾಡ್ತಾ ಇದ್ದೀವಿ, ಅದನ್ನು ಕೇಳ್ತಾ ಇದ್ದೇವೆ. ಒಳ್ಳೆಯದನ್ನು ಸ್ವೀಕಾರ ಮಾಡೋದು, ಕೆಟ್ಟದ್ದನ್ನು ಹೊರಗೆ ಹಾಕೋದು, ಆ ರೀತಿಯಾಗಿ ತಿಳಿತಾ ಈ ಮಾನವ ಜನ್ಮದ ಸಾರ್ಥಕತೆಯನ್ನು ಪಡೆಯೋಣ ಅಂಥೇಳಿ ನಾನೆರಡು ಮಾತುಗಳನ್ನು ಗುರುಪಾದಕ್ಕೆ ಅರ್ಪಿಸುತ್ತೇನೆ. ಸಮಯ ಆಯಿತು.